सुमतिभिर्नुमेदं शुभ्रकाजं सकाजं सुखमजमनपायं मुक्त्युपायं विमाजं ग्रहजमहममेजं झेजमाम्नाजगेजं सदजमसदजेजं श्रीसहाजं भजेजम् अभ्रमं भङ्गरजडं विमलं सदा आनन्दतीर्थमतुलं भजे तापत्रयापहं भवति यदनुभावातेडमूकोऽपि वाग्मे जडमतिरपि जन्तुर्जायते प्राग्रमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नो हृदम्बर अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम्। ಈಗ ಮೂರನೇ ಸರ್ಗದಲ್ಲಿ 20ನೇ ಶ್ಲೋಕ ಪ್ರಾರಂಭ ಆಗ್ತದೆ. 19 ಶ್ಲೋಕ ಆಗಿದೆ. ಇಲ್ಲಿಯವರೆಗೆ ಕೃಷ್ಣನ ಅವತಾರ ಆಗಿತ್ತು. ಕೃಷ್ಣನನ್ನ ಹೋಗಿ ಯಶೋದಯ ಬಳಿ ಮಲಗಿಸಿ ಆಯ್ತು ವಸುದೇವ, ಅದ್ರಲ್ಲಿ ನಂದಗೋಪನ ಮುಖಾಂತರ. ಇಲ್ಲಿವರೆಗೆ ಆಗಿತ್ತು. ಈಗ ಮತ್ತೆ ದುರ್ಗೆಯ ಬಗ್ಗೆ ಈಗ ಶ್ಲೋಕದಲ್ಲಿ ತಿಳಿಸ್ತಾರೆ. ಚಂಡಿಕಾಂ ತತ್ಕ್ಷಣೋದ್ಭೂತಾಂ ನೀತ್ವಾ ಯಾದವನಂದನಃ ದೇವಕ್ಯಾಃ ಶಯನೇನ್ಯಸ್ಯ ಪೂರ್ವವತ್ ಬಂಧಂ ಆಯಯೌ. ಯಾದವನಂದನ, ಯಾದವ ಅಂದ್ರೆ ಯದುಕುಲದಲ್ಲಿ ಹುಟ್ಟಿದವನು. ಯಾರು? ನಂದನ ಅಂದ್ರೆ ಈ ಶೂರರಾಜ ಯದುಕುಲದಲ್ಲಿ ಬಂದವನು. ಅವನ ನಂದನ ಮಗ ಅಂದ್ರೆ ವಸುದೇವ ಅಂತ. ಹಾಗಾದ್ರೆ ಯಾದವನಂದನ ಅಂತಂದ್ರೆ ವಸುದೇವ. ಯದುನಂದನ ಅಂತ ಕರೆಯೋದಿದೆ, ಅದು ಕೃಷ್ಣನ ಕರೀತಾರೆ. ಯದುಕುಲದಲ್ಲಿ ಬಂದವನು ಅದು ಯದುನಂದನ. ಯಾದವನಂದನ ಅಂತ ಇದು ವಸುದೇವನಿಗೆ ಯಾದವನಂದನ ಅಂತ ಕರೀತಾರೆ. ಇವನು ತತ್ಕ್ಷಣೋದ್ಭೂತಾಂ ಚಂಡಿಕಾ. ಚಂಡಿಕೆ ಅಂತಂದ್ರೆ ಯಾರು? ಚಂಡಿಕೆ ಅಂದ್ರೆ ದುರ್ಗೆ. ಆ ದುರ್ಗೆಯನ್ನ ತಾನು ಅಲ್ಲಿಂದ ಇದು ಯಶೋದೆಯಿಂದ ಈ ಕಡೆ ದೇವಕಿಯ ಬಳಿ ಕರ್ಕೊಂಬಂದು ಇಲ್ಲಿಟ್ಟ. ಈ ಕಡೆ ಗಂಡ್ಮಗುವನ್ನ ಆ ಕಡೆ ಇಟ್ಟ, ಆ ಕಡೆ ಹೆಣ್ಮಗುವನ್ನ ಇಲ್ಲಿ ಕರ್ಕೊಂಬಂದ. ಆ ದುರ್ಗೆ ತತ್ಕ್ಷಣೋದ್ಭೂತಾಂ, ಆ ಕ್ಷಣದಲ್ಲಿ ಬಂದ್ಬಿಟ್ಟಿಲ್ಲ ಅಂತಲ್ಲಿ. ಯಾಕೆ? ದೇವರ ಸೇವೆ ಮಾಡ್ಬೇಕು, ದೇವರ ಆಜ್ಞೆ ಆಗಿತ್ತು. ಅದಕ್ಕೆ ಲಕ್ಷ್ಮೀ ದೇವಿ ತಕ್ಷಣ ಅಲ್ಲಿ ಮಗು ರೂಪದಲ್ಲಿ ಪ್ರಕಟಳಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸರಿ, ಅಷ್ಟೊತ್ತಿಗೆ ಕೃಷ್ಣನ ಬದಲಾಯಿಸಿ ಈ ಕಡೆ ಆ ಕಡೆ ದುರ್ಗೆಯನ್ನ ಕರ್ಕೊಂಡ್ ಬಂದ. ಎಲ್ಲಿ ಕರ್ಕೊಂಡ್ ಬಂದ? ನೀತ್ವಾ, ಎಲ್ಲಿ? ದೇವಕ್ಯಾಹ ಶಯನೆ, ದೇವಕಿಯ ಹಾಸಿಗೆ. ಶಯನ ಅಂದ್ರೆ ಹಾಸಿಗೆ. ಅಲ್ಲಿ ಬಂದು ನ್ಯಸ್ಯ ಪೂರ್ವವತ್ ಬಂಧಮಾದಿಯವು. ಮೊದಲು ಕೃಷ್ಣಾವತಾರ ಆದಾಗ ಬಂಧನ ಎಲ್ಲ ಕಳ್ಚ್ ಹೋಗಿತ್ತು. ಏನು ಸರಪಳಿಗಳೆಲ್ಲ ಕೈ ಕಟ್ಟಿದ್ದ ಕಂಸ, ಅದೆಲ್ಲ ಬಿಚ್ಚೋಯ್ತು ಕೃಷ್ಣಾವತಾರ ಆದ ಕೂಡಲೇ. ನಿಗಡ ಮೋಚನ ಆಯ್ತು ಅಂತ ಹೇಳ್ತಾರೆ. ನಿಗಡ ಅಂತಂದ್ರೆ ಅದೇ ಶೃಂಖಲ ಬಂಧ, ಆ ಸರಪಳಿಗಳೇನಿದೆ ಕೈಗೆ ಕಟ್ಟಿರ್ತಾನೆ ಅದು, ಅದರ ಮೋಚನ ಆಯ್ತು ಯಾವಾಗ? ಕೃಷ್ಣ ಹುಟ್ಟಿದ ಕೂಡಲೇ. ಅಂದ್ರೆ ಕೃಷ್ಣನ ಸಂಪರ್ಕ ನಮಗಾದ್ರೆ ತಕ್ಷಣ ನಮ್ಮ ಬಂಧನಗಳಲ್ಲಿ ಕಳ್ಸ್ಕೊಳ್ಳುತ್ತೆ ಅನ್ನಲಿಕ್ಕೆ ಸೂಚಕ. ಇಷ್ಟೆಲ್ಲ ಆಗಿ ಈ ಕಡೆ ದುರ್ಗೆಯನ್ನ ಕರ್ಕೊಂಡ್ ಬಂದು ಯಾವಾಗ ದೇವಕಿಯ ಹಾಸಿಗೆ ಮೇಲೆ ಇಟ್ಟು ಕೂಡ್ಲೆ ತಕ್ಷಣ ವಾಪಸ್ಸು ಹಿಂದಿರಂತೆ ಶೃಂಖಲಾ ಬಂಧನ ಎಲ್ಲ ಆಗೋಯ್ತು. ಮತ್ತೆ ಅದೇ ತರ ಸರಪಳಿಗಳನ್ನ ಕಟ್ಕೊಂಡ್ ಹಾಗೆ ಮಲ್ಕೊಂಡ. ಅವನ್ ಕೆಲಸ ಏನಿತ್ತು? ಕೃಷ್ಣನನ್ನ ಆ ಕಡೆ ತಲುಪಿಸ್ಬೇಕಾಗಿತ್ತು ಮುಖ್ಯ. ಈ ಕಡೆ ಹೆಣ್ಣು ಮಗುವನ್ನು ಕೊಲ್ಲಲ್ಲ ಅಂತ ಅಂದುಕೊಂಡಿದ್ದ ವಸ್ತುತಃ. ಯಾಕಂದ್ರೆ ಹೆಣ್ಣು ಮಗುಗಾದೇನು ಶಕ್ತಿ ಇರತ್ತೆ, ಗಂಡು ಮಗುಗಾದ್ರೆ ಶಕ್ತಿ ಇರತ್ತೆ. ಅದನ್ನ ಕಂಸನನ್ನ ಕೊಲ್ಬಹುದು, ಕಂಸನು ಬಿಟ್ಟು ಬಿಡ್ತಾನೇನೋ ಅಂತ ಯೋಚನೆ ಮಾಡಿದ್ರು. ಆದ್ರೆ ಕಂಸ ಅದನ್ನ ಬಿಡ್ಲಿಲ್ಲ. ಒಂದ್ಸಲಿ ಯೋಚನೆ ಮಾಡ್ತಾನೆ ಕಂಸ, ಆದ್ರೆ ಮತ್ತೆ ಏನೇ ಆಗ್ಲಿ ಅಷ್ಟಮ ಗರ್ಭ ಅದನ್ನ ನಾಶ ಮಾಡ್ಲೇಬೇಕು ಅಂತ ಪುನಃ ಬಂದ.
ಇಲ್ಲಿ ಈ ಟಿಪ್ಪಣಿಗಳಲ್ಲಿ ಏನ್ ಬರ್ದಿದ್ದಾರೆ ಅಂತ ನೋಡೋಣ. ಟಿಪ್ಪಣಿಗಳಲ್ಲಿ ಯಾದವನಂತನ ಅನ್ನೋ ಶಬ್ದಕ್ಕೆ ಬಿಡಿಸಿದ್ದಾರೆ. ಯಾದವ ಅಂತಂದ್ರೆ ಶೂರ ಅಂತ ಬರುತ್ತೆ. ಯದುಕುಲದಲ್ಲಿ ಹುಟ್ಟಿದವನು ಶೂರ, ಅಂದ್ರೆ ಶೂರ ರಾಜ. ಅವನ ನಂದನ ಅಂದ್ರೆ ಮಗ, ವಸುದೇವ ಅಂತ ಬಂತು. ಇನ್ನು ತತ್ಕ್ಷಣೇವ ಉದ್ಭೂತಾಂ ಅಂತ ಬಂತು. ಮೇಲೋಟಕ್ಕೆ ಅನ್ಸಲ್ಲ ಏನು, ಆ ಪದಕ್ಕೆ ಅರ್ಥ ಹೇಳ್ಬೇಕಾದ್ರೆ ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಹೇಳಿರ್ತಾರೆ. ಇದೇನ್ ಬಂತು, ಆ ಕ್ಷಣದಲ್ಲಿಯೇ ಹುಟ್ಟಿದ್ಲು ಅಂತ ಸ್ಪಷ್ಟ. ಉದ್ಭೂತ, ಅದ ನಾವು ಹುಟ್ಟಿದ್ಲು ಅಂತ ಅರ್ಥ ಮಾಡ್ಬಾರ್ದು. ಅದಕ್ಕೇನ್ ಅರ್ಥ ಮಾಡ್ಬೇಕು, ಅವತೀರ್ಣ, ಅವತರಿಸಿದ್ಲು ಅಂತ ಅರ್ಥ. ಉದ್ಭೂತ ಅಂತ ಶಬ್ದ ಬರ್ಲಿ, ಆದ್ರೆ ಅದಕ್ಕೆ ಅರ್ಥ ಮಾಡ್ಬೇಕಾದ್ರೆ ಅವತಾರ ಮಾಡಿದ್ಲು ಅಂತ ಅರ್ಥ ಮಾಡ್ಬೇಕು. ಯಾರು, ಚಂಡಿಕಾ ಅಂದ್ರೆ ದುರ್ಗಾಂ ಅಂತ ಅರ್ಥ ಮಾಡಿದ್ರು. ಚಂಡಿಕಾ ಎಲ್ಲಿ ಕರ್ಕೊಂಡ್ ಬಂದ, ಮಧುರಾಂ ಪ್ರತಿ ಇದು ಶೇಷ ಅಂತ. ಅಂತೂ ಮಧುರೆಗೆ ಕರ್ಕೊಂಡ್ ಬಂದಿದ್ದಾನೆ. ಅಂದ್ರೆ ಮಥುರಾ ಪಟ್ಟಣ ಏನಿದೆ, ಮಧುರಾ ಅಂತಾನು ಇದೆ, ಮಥುರಾ ಇದೆ, ಧಾನು ಇದೆ, ಧಾನು ಇದೆ, ಎರಡೂ ಇದೆ. ಮಧುರೆಯನ್ನ ಕುರಿತು ಕರ್ಕೊಂಡ್ ಬಂದ. ಎಲ್ಲಿ ಇಟ್ಟ ಅಂದ್ರೆ ದೇವಕ್ಯಾಹ, ಅದ ತನ್ನ ಹೆಂಡತಿಯ ಸ್ವಭಾರ್ಯಾಯ ಶಯನೆ ನ್ಯಸ್ಯ. ನ್ಯಾಸ ಅಂತೆಲ್ಲ ನಾವ್ ಹೇಳ್ತೀವಲ್ಲ, ತತ್ವನ್ಯಾಸ, ಮಾತೃಕಾ ನ್ಯಾಸ, ನ್ಯಸನ ನ್ಯಾಸನ ಎಲ್ಲ ಒಂದೇ ಅರ್ಥ. ಅಂದ್ರೆ ಇಡೋದು, ನಿಧಾಯ ಅಂತ ಅರ್ಥ. ನಾವೆಲ್ಲ ನಮ್ಮ ಕೈಗಳನ್ನ, ಕೈ ಅಂದ್ರೆ ಬೆರಳುಗಳು ಎಲ್ಲವನ್ನ ಏನ್ ಮಾಡ್ತೀವಿ, ಒಂದೊಂದು ಭಾಗದಲ್ಲಿ ನ್ಯಾಸ ನ್ಯಸ್ಯ ಇಟ್ಟು ಹೋಗ್ತೀವಿ. ಅದ ತತ್ವನ್ಯಾಸ ಅಂತೆಲ್ಲ ಕರಿತೀವಿ. ಈ ನ್ಯಾಸ ನ್ಯಸ್ಯ ಎಲ್ಲ ಒಂದೇ ಅರ್ಥ ಕೊಡುವಂತ ಶಬ್ದ. ಪೂರ್ವವತ್ ಬಂಧ ಮಾಯೆಯು, ಅಲ್ಲಿ ನೋಡಿ ನಿಗಳ ಬಂಧ ಅಂತ ಹಾಕಿದ್ದಾರೆ. ನಿಗಡ ಅಥವಾ ನಿಗಳ ಎರಡು ಶಬ್ದ ಇದೆ. ಇದೇ ನೀವು ಛಲಾರಿಯ ಟಿಪ್ಪಣಿಯಲ್ಲಿ ಗಮನಿಸಿ. ಬಂಧನ ಅಂದ್ರೇನು, ಆ ಸರಪಳಿ ಎಲ್ಲ ಕಟ್ ಹಾಕಿರ್ತಾರಲ್ಲ, ಅದಕ್ಕೆ ಎರಡು ಶಬ್ದ. ಒಂದು ನಿಗಳ ಬಂಧನ, ಇದು ಶೃಂಖಲಾ ಬಂಧ ಅಂತ ಹಾಕಿದ್ದಾರೆ. ಶೃಂಖಲ ಅಂದ್ರೆ ಸರಪಳಿಗಳು, ಅಥವಾ ನಿಗಡ. ಹೊಸ ನಿಗಡ ಬಂಧ ಅಂದ್ರೆ ಜೈಲು ಅಂತ ಹೇಳ್ತಾರೆ. ನಿಗಡ ಅಂದ್ರೆ ಜೈಲು, ಜೈಲಿನಲ್ಲಿ ಬಂಧನ ಆಗಿದೆ ನಿಗಡ ಬಂಧನ. ಈ ಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ಅದೆಲ್ಲ ಬರುತ್ತೆ. ನಿಗಡ ಬಂಧನ ಅಂತ ಶಬ್ದ ಬಿಡಿಸ್ತಾರೆ. ಇಲ್ಲಿ ಶೃಂಖಲಾ ಬಂಧ ಅನ್ನೋದು ಇನ್ನೂ ಸ್ವಲ್ಪ ನಮ್ಗೆ ಹತ್ರಕ್ಕೆ ಅರ್ಥ ಕರ್ಕೊಂಡು ಹೋಗುತ್ತೆ. ಸರಪಳಿಗಳನ್ನ ಕಟ್ಟಿ ಹಾಕಿದ್ದ ಅಂತ. ಶೃಂಖಲಾ ಬಂಧ ಅನ್ನೋ ಅರ್ಥವನ್ನು ತಗೊಳ್ಳೋದು ಇನ್ನು ಹತ್ರಕ್ ಬರೋದ್ರಿಂದ. ನಿಗಡ ಬಂಧ ಅಂದ್ರೆ ಹತ್ರ ಬರುತ್ತೆ, ಇಲ್ಲ ಅಂತ ಏನಿಲ್ಲ, ಅದು ಸ್ವಲ್ಪ ದೂರ ಅಂತ ನಮ್ಗನ್ಸುತ್ತೆ ಅಷ್ಟೇ. ಆಯವು ಅಷ್ಟು ಇದಕ್ಕೆ ಕರ್ಕೊಂಬಂದ. ಇದು ಪದಗಳಿಗೆ ಇಲ್ಲಿ ಕ್ಲೀನ್ ಆಗಿ ಅರ್ಥ ಬರ್ಬಿಟ್ಟಿದೆ. ಇದನ್ನೇ ನಾವು ಕನ್ನಡದಲ್ಲಿ ನೋಡ್ಕೊಬಿಟ್ರೆ ಆಯ್ತು ಅಷ್ಟೇ. ಅದ್ರ ಸಂಸ್ಕೃತ ವ್ಯಾಖ್ಯಾನಗಳು ಹೇಗಿರುತ್ತೆ ಅಂದ್ರೆ, ಒಂದೊಂದು ಪದಕ್ಕೂ ಕೂಡ ಅಲ್ಲಲ್ಲೇ ಅನ್ವಯ ಮಾಡ್ಕೊಂಡು ಅಲ್ಲೇ ಅರ್ಥ ಕೊಟ್ಟಿರ್ತಾರೆ. ಅದ ಅರ್ಥ ಬರಿಬೇಕಾದ್ರೆ ಯಾವ ಪದ ಹಾಕಿದ್ದಾರೆ ಅನ್ನೋದನ್ನ ತುಂಬಾ ಗಮನಿಸ್ತಾ ಹೋಗ್ಬೇಕು ಅಷ್ಟೇ. ಇನ್ನು ತತ್ಕ್ಷಣ ಉದ್ಭೂತ ಅಂತ ಬಂತು. ತತ್ಕ್ಷಣ ಅಂದ್ರೆ ಇಲ್ಲಿ ವಿಗ್ರಹವಾಕ್ಯ ಹೇಗೆ ಗೊತ್ತಾಗಲ್ಲ. ಅದು ತಕ್ಷಣ ಮಧ್ಯದಲ್ಲಿ ಛಲಾರಿಯ ಟಿಪ್ಪಣಿ ಅದನ್ನೆಲ್ಲ ಬಿಡ್ತಿದ್ದಾರೆ. ಸಚಾಸೌ ಕ್ಷಣಶ್ಚ ಕ್ಷಣ ಅಂತೆಲ್ಲ, ಇದೆಲ್ಲ ವ್ಯಾಕರಣದ ವಿಶೇಷಗಳು. ಇದಾಗಿ ಶೇಷಪೂರಣೆ ಮಾಡ್ಬೇಕು ಅಂತ ಬಂತು ಎರಡೂ ಕಡೆ. ಮಥುರಾಂ ಪ್ರತಿ ಅಂತ ಶ್ಲೋಕದಲ್ಲಿಲ್ಲ, ಎಲ್ಲಿ ಕರ್ಕೊಂಬಂದ ಅಂತಿಲ್ಲ, ದೇವಕಿಯ ಹಾಸಿಗೆಯಲ್ಲಿ ಇಟ್ಟಿದ್ದಾನೆ ಅಂತ ಅಷ್ಟೇ ಬಂತು. ಅದಕ್ಕೆ ಮಥುರಾಂ ಪ್ರತಿ ಅಂತ ಅದನ್ನ ಇಟ್ಕೊಡಿ ಅಂತ ಬಂತು. ಇನ್ನು ಚಂಡಿಕಾ ಅನ್ನೋದಕ್ಕೆ ದುರ್ಗೆ ಅಂತೆಲ್ಲ ಅರ್ಥ ಇದೆ. ಒಂದು ಅಮರ ಕೋಶ ವಾಕ್ಯ ಕೊಡ್ತಾರೆ. ಕೋಶದಲ್ಲಿ ಮೃಡಾನಿ ಚಂಡಿಕಾ ಅಂಬಿಕಾ ಚಂಡಿಕಾ ಮೃಡಾನಿ ಅಂತಂದ್ರೆ ಇದೆಲ್ಲ ದುರ್ಗೆಯನ್ನ ಹೇಳುವಂತ ಶಬ್ದ. ಇಷ್ಟು ಇಲ್ಲಿನ ವಿಶೇಷ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅದ್ರ ಮುಂಚೆ ಇಲ್ಲಿ ನೋಡಿ, ಯಾದವ ಅನ್ನೋ ಶಬ್ದಕ್ಕೊಂದು ಅರ್ಥ ಬರ್ತಾರೆ. ಯದುವಿನ ಮಗ ಅಂತಂದ್ರೆ ಯದು ಆದ್ಮೇಲೆ ಬಂದ ವಸುದೇವ. ವಸ್ತುತ ಯದು ಆದ್ಮೇಲೆ ವಸುದೇವ ಬಂದಿದ್ದಲ್ಲ. ನಾವ್ ಹಿಂದಿನ ವಂಶಾವಳಿ ನೋಡಿದ್ರೆ ಯದುರಾಜ ಬಂದ ಕೂಡಲೇ ವಸುದೇವನ ಉತ್ಪತ್ತಿ ಅಲ್ಲ. ಮತ್ ಹೇಗ್ ಹೇಳ್ಬೇಕು, ಯಾದವ ಅಂತಂದ್ರೆ ಯದೋಹೋ ಗೋತ್ರಾಪತ್ಯಂ ಪುಮಾನ್ ಯಾದವ, ಅವ್ರ ವಂಶದಲ್ಲಿ ಬಂದವನು ಅಂತ ಅರ್ಥ ಅಷ್ಟೇ. ಯದೋಹೋ ಸಾಕ್ಷಾತ್ ಪತ್ಯಂ ಅಲ್ಲ ಅಂತ ಒಂದು. ಇನ್ನು ಯದುನಂದನ ಅಂತಂದ್ರೆ ಹೇಗರ್ಥ, ಕೃಷ್ಣನಿಗಾದ್ರು ಯದು ಕುಲದಲ್ಲಿ ಬಂದ ನಂದನ ಅಂತ ಅಷ್ಟೇ ಅರ್ಥ. ಅಲ್ಲೂ ಅದೇ ಯಾದವ ಅಂದ್ರೆ ಸಹಜವಾಗಿ ಯದು ಕುಲದಲ್ಲಿ ಬಂದವನು ಅರ್ಥ ಬರುತ್ತೆ. ಯಾದವನಂದನ ಅಂದ್ರೆ ಕೃಷ್ಣನ್ಗೂ ಕರಿಬಹುದು, ತಪ್ಪಿಲ್ಲ ಯಾದವನಂದನ ಅಂತ. ಯಾಕೆಂದ್ರೆ ಯದು ಕುಲದಲ್ಲಿ ಬಂದವನು ಅಂತಾದ್ರೆ ಈ ವಸುದೇವ ಅಂತ ತಗೊಂಬೋದು ಯಾದವ ಅನ್ನೋ ಶಬ್ದಕ್ಕೆ. ಯಾದವ ಅಂತಂದ್ರೆ ಎಲ್ರು ಆಗ್ತಾರೆ. ಶೂರರಾಜ ಹೇಗಾಗ್ತಾನೋ ವಸುದೇವನೂ ಆಗ್ತಾನೆ, ಯಾದವನಂದನ ಆಗ್ಬೋದು, ಯದುನಂದನ ಆಗ್ಬೋದು. ಅಂದ್ರೆ ನೀವು ಯಾವ ಯಾದವನನ್ನು ತಗೊಳ್ತೀರಿ ಅದ್ರ ಮೇಲೆ ಡಿಪೆಂಡ್. ಯಾದವ ಶೂರನನ್ನು ತಗೊಂಡ್ರೆ ಶೂರನ ಮಗ ವಸುದೇವ ಆಗ್ತಾರೆ. ಯಾದವ ಕೃಷ್ಣನನ್ನ ತಗೊಂಡ್ರೆ, ಇದು ವಸುದೇವನನ್ನು ತಗೊಂಡ್ರೆ ಆಗ ಅವನ ಮಗ ಕೃಷ್ಣ ಆಗ್ತಾನೆ. ಈ ತರ ಇದಾಗಿ ಮುಂದೆ ಏನ್ ಮಾಡ್ದ ಹಾಗಾದ್ರೆ ಕಂಸ, ಈ ದುರ್ಗೆಯನ್ನ ಇಲ್ಲಿ ತಂದು ಇಟ್ನಲ್ಲ, ಹಾಗೇನ್ ಮಾಡ್ದ ಕಂಸ ಅನ್ನೋದನ್ನ ಮುಂದೆ ವಿವರಿಸ್ತಾರೆ. 21ನೇ ಶ್ಲೋಕ. ತಾಂ ಕನ್ಯಾಂ ಕಂಸ ಆನೀಯ ನಿಹಂತುಂ
ನಿಹಂತುಂ ಉಪಚಕ್ರಮೇ ಮೃತ್ಯುಸ್ತೆ ಜಾತ ಇತ್ಯುಕ್ತ್ವಾ ಸೋತ್ಪಪಾತ ನಭಸ್ಥಲಂ ತಾಂ ಕನ್ಯಾಂ ಕಂಸ ಆನೆಯ. ಗೊತ್ತಾಯ್ತಲ್ಲ ಕಂಸನಿಗೆ. ತಕ್ಷಣ ಹೋದ ಆ ಕನ್ಯೆಯನ್ನ, ದುರ್ಗೆ ಅನ್ನೋ ಹೆಸರಿನ ಕನ್ಯೆಯನ್ನ ತಾನು ಆನೆಯ ಮನೆ ಹೊರಭಾಗ ಕರ್ಕೊಂಬಂದ. ಯಾಕೆ? ಸಾಯಿಸ್ಲಿಕ್ಕೆ ಅಂತ. ನಿಹಂತು ಉಪಚಕ್ರಮೇ, ಸಾಯಿಸ್ಬೇಕು ಅಂತ ಪ್ರಾರಂಭ ಮಾಡಿದಾನಷ್ಟೇ. ಕೊಂದ ಅಂತ ಅರ್ಥ ಹೇಳಿಲ್ಲ. ನಿಹಂತು ಉಪಚಕ್ರಮೇ, ಪ್ರಾರಂಭ ಮಾಡಿದ. ಅಷ್ಟೊತ್ತಿಗೆ ಆ ಕನ್ಯೆ ಏನ್ ಮಾಡಿದ್ಲು? ತೇ ಮೃತ್ಯು ಜಾತಃ, ನಿನ್ನ ಮೃತ್ಯು ಇನ್ನೊಂದ್ ಕಡೆ ಹುಟ್ಟಾಗಿದೆ ಅಂತ ಹೇಳಿದ್ಲು. ಆ ಕನ್ನಿಗೆ ಹೇಳಿ ಸಾ ನಭಸ್ಥಲಂ ಉತ್ಪಪಾತ, ಆಕಾಶ ಮಾರ್ಗದಲ್ಲಿ ಹಾರ್ಕೊಂಡು ಹೋದ್ಲು ಅಂತ ಬಂತು. ಹಾಗಾದ್ರೆ ಕಂಸ ಇನ್ನೇನು ಕೊಲ್ಬೇಕು ಅಂತ ಹಿಂಗ್ ಕೈಲಿ ಇಟ್ಕೊಂಡ. ಹೇಳೇ ಬಿಟ್ಲು, ನಾನಲ್ಲ, ಇನ್ನೊಬ್ಬ ಸಾಯಿಸ್ಲಿಕ್ಕೆ ಹುಟ್ಟಾಗಿದೆ ನಿನ್ಗೆ ಅಂತ ಹೇಳಿ ಆಕಾಶ ಮಾರ್ಗಕ್ಕೆ ಹಾರ್ಬಿಟ್ಲು ಅಂತ. ಇದು ಸುಲಭ ಅನ್ಸತ್ ನಮ್ಗೆ ಶ್ಲೋಕ ಅರ್ಥ ಕೇಳಿದಾಗ, ಕಥೆಯನ್ನು ಕೇಳಿದಾಗ. ಆದ್ರೆ ಒಂದು ಡೌಟ್ ಇದೆ. ಏನ್ ಡೌಟ್? ಅದನ್ನ ವ್ಯಾಕರಣ ರೀತಿಯ ಡೌಟ್ ಕೇಳಿ ಪರಿಹಾರ ಮಾಡ್ತಾರೆ. ಈ ವ್ಯಾಕರಣ ಗೊತ್ತಿದ್ರೆ ತುಂಬಾ ಸಮಸ್ಯೆ ಆಗ್ಬಿಡಂತೇಳಿ. ಯಾಕೆ ಅಂದ್ರೆ ಯಾವತ್ತು ಮೃತ್ಯುಸ್ಥೆ ಜಾತ ಇತಿ ಉಕ್ತ್ವಾ ಉತ್ಪಪಾತ, ಅಲ್ಲಿ ಎರಡು ಕ್ರಿಯೆ ಬರತ್ತಲ್ಲ, ಆ ಕ್ರಿಯೆ ನೋಡ್ತಾ ಇರ್ಬೇಕು. ಯಾವತ್ತು ವ್ಯಾಕರಣ ಶಾಸ್ತ್ರ ಓದೋರ್ಗೆ ಎಲ್ಲಿ ಗಮನ ಇರುತ್ತೆ ಅಂದ್ರೆ ಕ್ರಿಯಾಪದ ಯಾವ್ದು ಬಂದಿದೆ ಅಂತ ನೋಡ್ತಾ ಇರ್ತಾರೆ ಒಂದು ವಾಕ್ಯದಲ್ಲಿ. ಮತ್ತೆ ಯಾವ ಕ್ರಿಯೆ ಮೊದಲು ಬಂತು, ಯಾವ್ದು ಆಮೇಲೆ ಏನಾಯ್ತು ಅಂತ ನೋಡ್ತಾರೆ. ಈಗ ಭುಕ್ತ್ವಾ ವ್ರಜತಿ ಅಂದ್ರೆ ಮನೆಯಲ್ಲಿ ತಿಂತಾನೆ, ತಿಂದು ಆಮೇಲೆ ಪಾಠಶಾಲೆಗೆ ಹೋಗ್ತಾನೆ. ಭುಕ್ತ್ವಾ ವ್ರಜತಿ, ತ್ವಾ ಪ್ರತ್ಯಯ ಅಲ್ಲಿ ಬಳಸ್ತಾರೆ. ಅಂದ್ರೆ ಅದಾದ್ಮೇಲೆ ಇದು ಅಂತ. ಸ್ನಾತ್ವಾ ಭುಂಕ್ತೆ, ಸ್ನಾನ ಮಾಡಿ ಆದ ಮೇಲೆ ಭುಂಕ್ತೆ, ತಿಂತಾನೆ. ಭುಕ್ತ್ವಾ ಸ್ನಾತಿ, ತಿಂದಾದ್ಮೇಲೆ ಸ್ನಾನ ಮಾಡ್ತಾನೆ. ಈ ತರ ಆ ಶಬ್ದ ಬಳಸೋದೇನಿದೆಯಲ್ಲ, ಉಕ್ತ್ವಾ ತ್ವಾ ತ್ವಾ ಅಂತ, ಅದು ಮೊದಲನೇ ಕ್ರಿಯೆಯನ್ನ ಹೇಳುತ್ತೆ. ಅದಾದ್ಮೇಲೆ ಇನ್ನೊಂದಿರತ್ತೆ ಅಂತ. ಇಲ್ಲೇನಾಯ್ತು? ಮೃತ್ಯುಸ್ಥೆ ಜಾತಃ ಇತಿ ಉಕ್ತ್ವಾ, ನಿನ್ನ ಮೃತ್ಯು ಹುಟ್ಟಿದಾನೆ ಅಂತ ದುರ್ಗೆ ಹೇಳಿ ಆಮೇಲೆ ಉತ್ಪಪಾತ, ಆಕಾಶ ಮಾರ್ಗಕ್ಕೆ ಏರಿದ್ದು ಅಂತ ನಮ್ಗೆಲ್ರಿಗೂ ಗೊತ್ತು. ಏನ್ ಗೊತ್ತು? ನಾವು ಕಥೆಯಲ್ಲಿ ಕೇಳಿರ್ತೀವಿ. ಏನಂತ? ಅವನು ಕಂಸ ತಗೊಂಡ ಸಾಯಿಸ್ಲಿಕ್ಕೆ, ಅಷ್ಟೊತ್ತಿಗೆ ಕೈಯಿಂದ ಹಾರ್ಬಿಟ್ಲು ದುರ್ಗೆ. ಹಾರಾದ್ಮೇಲೆ ತನ್ನ ರೂಪ ಪ್ರಕಟ ಪಡಿಸಿದ್ಲು ಆ ಚಿಕ್ಕ ಮಗು. ಪ್ರಕಟಪಡಿಸಿ ನಿನ್ನ ಮೃತ್ಯು ಇನ್ನೊಂದ್ ಕಡೆ ಹುಟ್ಟಿದಾನೆ ಅಂತ ಹೇಳಿ ಭಯವನ್ನ ಉಂಟು ಮಾಡಿದ್ಲು ಅಂತ. ಆಕಾಶಕ್ ಹಾರಾದ್ಮೇಲೆ ಹೇಳಿದ್ದು, ಹೇಳಿ ಆದ್ಮೇಲೆ ಆಕಾಶಕ್ ಹಾರಿದ್ದು. ಈ ವ್ಯಾಕರಣದ ವಿರೋಧ ಬಂತು. ಇಲ್ಲಿ ಹೇಳೋ ಪ್ರಕಾರ ಮಣಿಮಂಜರಿಗೆ ಮೊದಲು ಹೇಳಿ ಆಮೇಲೆ ಹಾರಿತು ಅಂತ ಅರ್ಥ ಆಯ್ತಲ್ವಾ ಅಂತ ಒಂದ್ ಪ್ರಶ್ನೆ. ಇದಕ್ಕೆ ಟಿಪ್ಪಣಿಕಾರರು ಉತ್ತರ ಕೊಡ್ತಾರೆ. ಅಂದ್ರೆ ಇದನ್ನೆಲ್ಲ ಗಮನಿಸಿರ್ತಾರೆ ಟಿಪ್ಪಣಿ. ಮೊದಲನೇ ಟಿಪ್ಪಣಿಯನ್ನು ಗಮನಿಸಿ, ಅದರೊಂದು 5 ಲೈನ್ ಆದ್ಮೇಲೆ ಶುರುವಾಗುತ್ತೆ. ಉತ್ಪತನಾನಂತರಮೇವ ದುರ್ಗಾವಚನಂ ಅನ್ಯತಃ ಪ್ರತೀಯತೆ. ಬೇರೆ ಗ್ರಂಥಗಳನ್ನ ನೋಡಿದ್ರೆ ಉತ್ಪತನ ಅನಂತರಮೇವ, ಹಾರಿ ಆದ ಮೇಲೆ, ಉತ್ಪತನ ಅಂದ್ರೆ ಹಾರೋದು, ಆಕಾಶ ಮಾರ್ಗ ಹಾರಿದ ಮೇಲೆನೆ ದುರ್ಗಾವಚನಂ, ದುರ್ಗೆ ಹೇಳ್ತಾಳೆ ನಿನ್ನ ಮೃತ್ಯು ಹುಟ್ಟಿದಾನೆ ಅಂತ ಹೇಳ್ತಾಳೆ. ಅತ್ರತು, ಆದ್ರೆ ಮಣಿಮಂಜರಿಯಲ್ಲಾದರೂ ಉಕ್ತ್ವಾ ಇತಿ ತ್ವಾ ಪ್ರತ್ಯಯೇನ ವಚನ ಆನಂತರ್ಯಂ ಉತ್ಪತನೆ ಬೋಧ್ಯತೆ. ಮೊದಲು ಮಾತು ಹೇಳಿ ಆಮೇಲೆ ಹಾರಿದ್ದು ಅಂತ ಗೊತ್ತಾಗತ್ತೆ. ಹೇಗೆ? ತ್ವಾ ಪ್ರತ್ಯಯೇನ, ತ್ವಾ ಅನ್ನೋದಿದೆ ಹೇಳಿದ್ರೆ ಅಂತ ಗೊತ್ತಾಯ್ತು. ಹಾಗಾದ್ರೆ ವಿರೋಧ ಬಂತಲ್ವಾ ಈ ಬೇರೆ ಗ್ರಂಥಕ್ಕೂ ಈ ಗ್ರಂಥಕ್ಕೂ? ಅಂದ್ರೆ ಅವಾಗ ಹೇಳ್ತಾರೆ ಏತದ್ ಗ್ರಂಥಸ್ಯ ವಚನಾಂತರ ಭಾವಿ ಉತ್ಪಾದನ ಬರ್ತಾವ. ನೋಡಿ, ಒಂದೇ ತರ ಆಗಿರ್ಬೇಕು ಅಂತಿಲ್ಲ, ಎರಡು ತರ. ಏನೀಗ ಒಂದ ಕೈ ಹಿಂಗ್ ಸಾಯಿಸ್ಬೇಕಾರೆ ಹೇಳಿ ಹಾರದ್ಲು, ಇಲ್ಲ ಹಾರಿ ಹೇಳಿದ್ಲು ಅಷ್ಟೇ. ಅದಲ್ಲೇನಿದೆ? ಅದಕ್ಕೆ ಈ ಗ್ರಂಥ ಹೇಗಿದೆ ಅಂದ್ರೆ ಮೊದಲು ಮಾತಾಡಿ ಆಮೇಲೆ ಹಾರಿದ ಪರವಾಗಿ ಈ ಗ್ರಂಥ ಇದೆ. ಆ ಗ್ರಂಥದಲ್ಲಿ ಹಾರಿದ್ಮೇಲೆ ಮಾತಾಡಿದ್ಲು ಅಂತ ಒಂದ್ ಅರ್ಥ ಹೇಳಿದ್ದಾರೆ ಅಷ್ಟೇ. ಇದು ಹೇಗಾದ್ರೂ ಸಾಧ್ಯ ಇದೆ. ಒಟ್ಟು ಹೇಳಿದ್ದು ಸತ್ಯ. ಒಟ್ಟಂತೂ ಕೊಲ್ಲಿಕ್ ಹೋದಾಗ ಆಗಿದ್ ಘಟನೆ ಸತ್ಯ. ಅದು ಮೊದಲು ಹಾರಿದ್ಲು, ಮೊದಲು ಹೇಳಿದ್ದು, ಇದು ಗೌಣ ಅಂತ ಒಬ್ರು ಅರ್ಥ ಮಾಡ್ಕೊಂಡ್ರು ಒಂದು. ಅಥವಾ ನಿಮ್ಗೇನಾದ್ರೂ ಅದಿಷ್ಟ ಆಗ್ಲಿಲ್ಲ ಅಂತಂದ್ರೆ ಒಂದ್ ಕೆಲ್ಸ ಮಾಡಿ, ಈ ತ್ವಾ ಪ್ರತ್ಯಯ ಎಲ್ಲಾ ಕಡೆ ಅದೇ ಅರ್ಥ ಹೇಳ್ಬೇಕು ಅಂತಿಲ್ಲ. ಭುಕ್ತ್ವಾವರ ಜೊತೆ ಅಂದ್ರೆ ಮೊದಲು ಅದೇ ಮಾಡಿ ಆಮೇಲೆ ಮಾಡಿರ್ಬೇಕು ಅಂತಿಲ್ಲ, ಸ್ವಲ್ಪ ಗೌಣ ಮಾಡ್ಕೊಳ್ಳೋಣ. ಅಂದ್ರೆ ಎರಡೂ ಕೆಲಸ ನಡೀತು, ಒಟ್ಟೊಟ್ಟಿಗೆ ನಡೆದಾಗ ಯಾವ್ದು ಅಂತ ಗೊತ್ತಾಗ್ಲಿಲ್ಲ. ಆ ತರ ಆಯ್ತಂತೆ. ಈಗ ನಾವು ತಕ್ಷಣ ಹಾರ್ಬೇಕಾರನೆ ಹೇಳ್ಕೊಂಬಂದ್ಲು, ಹೇಳ್ಕೊಂಡೇ ಹಾರದ್ಲು, ಗೊತ್ತಿಲ್ಲ. ಅದರಿಂದ ಆ ಅರ್ಥವನ್ನ ಮನಸ್ಸಲ್ಲಿ ಇಟ್ಕೊಂಡು ತ್ವಾ ಅಂತ ಹೇಳಿದ್ದಾರೆ. ಗೌಣಾರ್ಥತಾಂಬ ಆಶ್ರಿತ್ಯ, ಸ್ವಲ್ಪ ಗೌಣಾರ್ಥ ಇಟ್ಕೊಂಡು ಈ ಶಬ್ದಕ್ಕೆ ಮಾಡಿ ಅಂತ. ಯಾಕೋ ಇದೆಲ್ಲ ಯಾವ್ದು ಸಮಾಧಾನ ಆಗ್ಲಿಲ್ಲ. ವಸ್ತುತಃ ಏನಂದ್ರೆ ಈ ಶ್ಲೋಕದಲ್ಲಿ ಪಾಠದಲ್ಲೇ ವ್ಯತ್ಯಾಸ ಇದೆ ಅಂತ. ನಿಜವಾಗಿ ಈ ಎರಡನೇ ಸಾಲ ಏನಿದೆ ಅಲ್ಲಿ ಏನು ಸಮಸ್ಯೆ ಆಯ್ತು? ಉಕ್ತ್ವಾ ಉತ್ಪಪಾತ ಅಂತ ಇತ್ತು.
ಅಂದ್ರೆ ಮೃತ್ಯುಸ್ಥೇ ಜಾತಃ, ನಿನ್ನ ಮೃತ್ಯು ಹುಟ್ಟುತ್ತಾನೆ ಅಂತ ಹೇಳಿ ಆದ ಮೇಲೆ ಉತ್ಪಪಾತ ಅಂತಿದೆ. ವಸ್ತುತಃ ಈ ತರ ಇಲ್ಲಂತೆ ಪಾಠ ಈ ಮಣಿಮಂಜರಿ ಇದರಲ್ಲಿ. ಏನಿದೆ ಹಾಗಾದ್ರೆ ಮುಂದೆ ಕೊಟ್ಟಿದ್ದಾರೆ ನೋಡಿ. ಮೃತ್ಯುಸ್ಥೇ ಜಾತ ಇತ್ಯೂಚೆ ಸೋತ್ಪತ್ಯ ಚ ನಭಸ್ಥಲಂ ಇತಿ ಪಾಠೇತು ವಿರೋಧ ಶಂಕಾಯ ಅವಕಾಶ ಏವ ನಾಸ್ತಿ ಇದ್ದ. ಅಂದ್ರೆ ಇದೇನಾಯ್ತು ಅಲ್ಲಿ ಉಕ್ತ್ವಾ ಅಂದ್ರೆ ಸಮಸ್ಯೆ, ಉಕ್ತ್ವಾ ಇಲ್ಲ ಅಲ್ಲಿ ಊಚೆ ಅಂತ ಇದೆ. ಊಚೆ ಅಂದ್ರೆ ಅದು ಕ್ರಿಯಾಪದ, ಲಿಟ್ಲಕಾರ ಆಗ್ಬಿಡತ್ತೆ ಕ್ರಿಯಾಪದ. ಹಾಗಾದ್ರೆ ಮೃತ್ಯುಸ್ಥೇ ಜಾತ ಇತಿ ಊಚೆ ಯಾವಾಗ ಹೇಳಿದ್ಲು ಇದನ್ನ? ಯಾವಾಗ ನಭಸ್ಥಲಂ ಉತ್ಪತ್ಯ, ಉತ್ಪಪಾತ ನಭಸ್ಥಲಂ ಅಲ್ಲ, ಉತ್ಪತ್ಯ, ಅದ್ ವ್ಯತ್ಯಾಸ ಆಗ್ಬಿಡ್ತು. ಯಾವಾಗ ಹಾರಿದ್ಲು ಆಕಾಶಕ್ಕೆ ಆಗ ಊಚೆ, ಅವಾಗ ಹೇಳಿದ್ಲು ಏನಂತ? ಮೃತ್ಯುಸ್ಥೇ ಜಾತಃ ಅಂತ ಹೇಳಿದ್ದಾಳೆ. ಈ ಪಾಠದಲ್ಲಿ ನಮಗೆ ಸಮಸ್ಯೆನೇ ಇಲ್ಲ. ಯಾವಾಗ ಈ ಶ್ಲೋಕದಲ್ಲಿ ಉಕ್ತ್ವ ಮೃತ್ಯುಸ್ಥೇ ಜಾತ ಇತ್ಯುಕ್ತ್ವ ಸೋತ್ಪಪಾತ ಅಂತ ಈ ಪಾಠ ಇಟ್ಕೊಂತಿರೋ ಆಗ ಇದು ಸಮಸ್ಯೆ ಇದೆ ಅಂತ. ಆದ್ರೆ ಛಲಾರಿಯ ಟಿಪ್ಪಣಿಯಲ್ಲಿ ಇದೇ ಪಾಠ ಇಟ್ಕೊಂಡಿದ್ದಾರೆ ಮೂಲ. ಆದ್ರೆ ಅವರು ಇದಕ್ಕೆ ಇನ್ನೊಂದರ ಪರಿಹಾರನೇ ಹೇಳ್ಬಿಡ್ತಾರೆ ಸುಲಭವಾಗಿ. ಇಷ್ಟೆಲ್ಲ ಕಷ್ಟ ಪಡ್ಬೇಡಿ, ಈಗೇನ್ ಸಮಸ್ಯೆ ನಿಮ್ಗೆ? ಮೊದಲು ಅವಳು ಹೇಳಿ ಹಾರಿಲ್ಲ, ಹಾರದ ಮೇಲೆ ದುರ್ಗೆ ಹೇಳಿದ್ದು ಅಂತಾನೆ, ಅದಕ್ಕೆ ಹೀಗರ್ಥ ಅಂತ ಛಲಾರಿಯ ಟಿಪ್ಪಣಿಯಲ್ಲಿ ಅದನ್ನ ಬಿಡಿಸ್ತಾರೆ. ಹೇಗೆ? 3ನೇ ಲೈನ್ ನೋಡಿ. ಸಾ ದುರ್ಗಾ ತೇ ತವ ಮೃತ್ಯು ಮಾರಕಃ ಜಾತಃ ಇತಿ ಉಕ್ತ್ವಾ ಕಂಸಹಸ್ತಾದ್ ಉನ್ಮುಚ್ಯ ಇತಿ ಶೇಷಃ. ಅಂದ್ರೆ ಹೇಳ್ಬೇಕಾದ್ರೆ ಅಲ್ಲೊಂದು ಇನ್ನೊಂದು 2 ಪದ ಸೇರಿಸ್ಕೊಳ್ಳಿ ಅಂತ. ಕಂಸಹಸ್ತಾದ್ ಉನ್ಮುಚ್ಯ ಅಂದ್ರೆ ಕಂಸ ಕೈಯಲ್ಲಿ ಹಿಡ್ಕೊಂಡಿದ್ದಲ್ಲ, ಕೈಯಲ್ಲಿ ಹಿಡ್ಕೊಂಡು ಸಾಯಿಸ್ಬೇಕು ಅಂತ ಇದ್ದ, ಅಷ್ಟದ ಕೈಯಿಂದ ಬಿಡಿಸ್ಕೊಂಡ್ಬಿಟ್ಲು. ಉನ್ಮುಚ್ಯ ಕೈಯಿಂದ ಹಾರ್ಬಿಟ್ಲು ಅಂತ ಅಲ್ಲೇ, ಕೈಯಿಂದ ಬಿಡಿಸ್ಕೊಂಡು ಹೇಳಿ ಆಕಾಶ ಮಾರ್ಗದಲ್ಲಿ ಹೋದ್ಲು. ಇದು ಸರಿ ಹೋಯ್ತಲ್ಲ? ಎಲ್ಲಾ ಅರ್ಥವನ್ನ ಕೂಡಿಸ್ಲಿಕ್ಕೆ ಒಂದ್ ಬರತ್ತಲ್ಲ ಇದು. ಹಾಗಾದ್ರೆ 3 ಘಟನೆ ಆಯ್ತಿದೆ. ಕಂಸ ಆ ದುರ್ಗೆಯನ್ನ ಹಿಡ್ಕೊಂಡ, ಶಿಶುರೂಪಳಾದ ಕನ್ಯೆಯನ್ನು ಇಟ್ಕೊಂಡು ಸಾಯಿಸ್ಲಿಕ್ಕೆ ಅಂತ ಹೊರಟ, ಕೈಯಲ್ಲಿ ಇದ್ದಾಗ್ಲೇ ಆ ಮಾತನ್ನ ಹೇಳಲಿಲ್ಲ, ಇದಂತೂ ನಾವು ಒಪ್ಲೇಬೇಕು. ಹಾಗಾದ್ರೆ ಕೈಯಿಂದ ಬಿಡಿಸ್ಕೊಂಡಾಗ ಹೇಳಿದ್ದು. ಬಿಡಿಸ್ಕೊಂಡಾಗ ಹೇಳಿದ್ದು ಅಂದ್ರೆ ಆಕಾಶಕ್ಕೆ ಹಾರಿ ಹೇಳಿದ್ದ, ಬಿಡಿಸ್ಕೊಂಡ್ ಕೂಡ್ಲೆ ಹೇಳ್ತಾ ಹೇಳ್ತಾ ಆಕಾಶ ಮಾರ್ಗದಲ್ಲಿ ಹೊರಟೋದ್ಲ. ಅವಾಗ ನಮ್ಗೆ ಛಲಾರಿಯ ಟಿಪ್ಪಣಿ ಏನ್ ಮಾಡಿದ್ರು? ಬಿಡಿಸ್ಕೊಂಡು ಹೇಳ್ತಾ ಆಕಾಶ ಮಾರ್ಗದಲ್ಲಿ ಹೊರಟೋದ್ರು ಅಂತ. ಕೆಲವ್ರು ಹಿಂದಿನ ಅರ್ಥ ಏನ್ ಹೇಳಿದ್ದು? ಮೊದಲು ಹೇಳಿದ್ಲು ಆಮೇಲೆ ಆಕಾಶಕ್ಕೆ ಹೋದ್ಲು, ಇಲ್ಲ ಆಕಾಶದಲ್ಲಿ ಕಾಣಿಸದ್ಲು ಆಮೇಲೆ ಹೇಳಿದ್ಲು ಅಂತ. ಇದೆಲ್ಲ ನೋಡಿದಾಗ ಛಲಾರಿಯ ಟಿಪ್ಪಣಿಲಿ ಹೇಳಿದಾಗ ಕೈಯಿಂದ ಬಿಡಿಸ್ಕೊಂಡು ಹೀಗೆ ತಕ್ಷಣ ಹೇಳ್ಕೊಂಡು ಹಾಗೆ ಹೊರಟೋದ್ಲು ಅಂತ ಈ ಅರ್ಥವನ್ನ ಮಾಡೋದು ಉಚಿತ ಅಂತ. ಇದನ್ನ ಕಂಸಹಸ್ತಾದ ಉನ್ಮುಚ್ಯ ಅಂತ ಸೇರಿಸ್ಕೊಳ್ಬೇಕಂತೆ. ಈಗ ನಭಸ್ಥಲಂ ಅಂದ್ರೆ ಆಕಾಶ, ನಭಸ್ಥಲ ಅಂದ್ರೆ ಆಕಾಶ. ಆ ನಭಸ್ ಅಂತ ಕರೀತಾರೆ ಆಕಾಶಕ್ಕೆ. ಆಕಾಶದ ಸ್ಥಳ ಏನಿದೆ ಅದ್ರ ಮುಖಾಂತರ ಉತ್ಪಪಾತ ಹೊರಟ್ಲು ಅಂತ. ಈ ರೀತಿ ಒಂದೇ ಒಂದು ವಾಕ್ಯ ಸ್ವಲ್ಪ ಆಚೆ ಈಚೆ ಅನ್ಸಿದ್ದಕ್ಕೆ ಇಷ್ಟೆಲ್ಲ ವಿಚಾರ ಮಾಡಿ ಟಿಪ್ಪಣಿಯಲ್ಲಿ ಬರ್ದ್ಬಿಟ್ಟಿದೆ. ಈ ತರ ಸಾವಿರಾರು ಇರುತ್ತೆ. ಇದು ಮಣಿಮಂಜರಿ ಗ್ರಂಥದಲ್ಲಿ, ಇನ್ನು ಮಧ್ವವಿಜಯದಲ್ಲಿ, ತಾತ್ಪರ್ಯ ನಿರ್ಣಯದಲ್ಲಿ ಇನ್ನಿನ್ನು ಎಷ್ಟೆಷ್ಟು ವಿರೋಧಗಳಿದೆ. ಒಂದೊಂದು ಅಧ್ಯಾಯದಲ್ಲಿ ಬರುವಂತ ಶ್ಲೋಕಗಳಿಗೆ ಮೂಲ ಮಹಾಭಾರತದ ವಿರೋಧ ತುಂಬಾ ತೋರಿಸ್ತಾರೆ. ಏನ್ ಮಹಾಭಾರತದಲ್ಲಿ ಹೀಗಿದೆಯಲ್ಲ, ನೀವ್ ಯಾಕೆ ಹೀಗೆ ಹೇಳಿದಿರಿ ಅಂತ ತೋರಿಸ್ತಾರೆ. ಅಥವಾ ವಾಲ್ಮೀಕಿ ರಾಮಾಯಣದಲ್ಲಿ ಹೀಗಿದೆ, ನಿಮ್ಗೆ ಯಾಕೆ ಹಿಂಗೆ ಹೇಳ್ತೀರಿ ಅಂತಾರೆ. ಸುಮಾರು ಈ ತರ ಪ್ರತಿ ಗ್ರಂಥದಲ್ಲೂ ಒಂದ್ ಶ್ಲೋಕ ಓದ್ಬೇಕಾದ್ರೆ ಹೆದರಿಕೆ ಆಗ್ಬೇಕು ವಾಸ್ತವಿಕವಾಗಿ. ಯಾಕಂದ್ರೆ ನಿಜವಾದ ಘಟನೆ ಏನಾಗಿದೆ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇವ್ರು ಹೇಗಪ್ಪ ಕುಡ್ಸೋದು ಈ ವಾಕ್ಯಗಳನ್ನ ಅಂತ. ಆದ್ರೆ ತುಂಬಾ ಚೆನ್ನಾಗಿ ಅದನ್ನ ಸಾರವಾಗಿ ತಲೆಯಲ್ಲಿ ಇಟ್ಕೊಂಡು ಬರ್ದಿರ್ತಾರೆ. ತುಂಬಾ ಅದನ್ನ ಗಮನಿಸ್ಬೇಕು ಅಂದ್ರೆ ಟಿಪ್ಪಣಿಗಳ ಅಧ್ಯಯನ ಅಗತ್ಯ ತುಂಬಾ ಇದೆ. ಇಲ್ಲಾಂದ್ರೆ ಸುಮ್ನೆ ಮೇಲ್ನೋಟಕ್ಕೆ ನೋಡಿದ್ರೆ ನಮ್ಗೆ ಇದು ಅರ್ಥ ಆಗಲ್ಲ. ಮೇಲ್ನೋಟಕ್ಕೆ ಇಷ್ಟೇ ತಾನೇ ಕಥೆ ಅಂತ ಅನ್ನಿಸ್ಬಿಡುತ್ತೆ. ಆದ್ರೆ ಇನ್ನೇನೋ ಇದೆ ಸ್ವಾರಸ್ಯ, ಅದನ್ನ ಈ ಶಬ್ದಗಳ ಮುಖಾಂತರ ತಿಳಿಬೇಕು. ಇನ್ನು ಮುಂದೆ 22ನೇ ಶ್ಲೋಕ. ಜಾತ ಮಾತ್ರಾನ್ ಕುಮಾರಾನ್ ಸಹ ನಿಹಂತುಂ ಜನಮಾದಿಶತ್ ಹಿಂಸಾ ವಿಹಾರ ತುಷ್ಟಾಸ್ತೆ ನಿಜಘ್ನುರ್ ಬಾಲಕಾನ್ ಭುವಿ ತವ ಮೃತ್ಯು ಅತ್ರ ಜಾತಃ, ನಿನ್ನ ಮೃತ್ಯು ಇಲ್ಲೇ ಹುಟ್ಟಿದೆ ಅಂತ ದುರ್ಗೆ ಹೇಳಿದ್ರು. ಈ ವಾಕ್ಯ ಕೇಳದ ಕೂಡಲೇ ಕಂಸ ಏನ್ ಮಾಡದ? ಕಿಂ ಚಕಾರ ಅಂದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಈ ಶ್ಲೋಕ ಬಂತು. ಜಾತ ಮಾತ್ರಾನ್ ಕುಮಾರನ್ ಸಹ, ಅವನು ಹೇಳಿದ್ದೇನು? ಕೃಷ್ಣ ಹುಟ್ಟಿದಾನೆ ಮೃತ್ಯು ಅಂತ ಶುರುವಾಯ್ತು. ಇವನ್ ಕೃಷ್ಣ ಹುಟ್ಟೋದಕ್ಕೆ ಇಡೀ ಮಕ್ಳನ್ನೆಲ್ಲ ಸಾಯಿಸ್ಲಿಕ್ಕೆ ಶುರು ಮಾಡಿದ ಅವನು. ದುರ್ಗೆ ಸ್ಪಷ್ಟವಾಗಿ ಇಂಥ ಕಡೆ ಕೃಷ್ಣ ಹುಟ್ಟಿದ್ದಾನೆ ಅಂತ ಹೇಳಿಲ್ಲ. ಹುಟ್ಟಿದಂದು ಇಲ್ಲೇ ಇನ್ನೊಂದು ಕಡೆ, ಅದನ್ನ ಸಾಯಿಸ್ತಾನ್ ಬಿಡು ಅಂತ ಹಿಂಗ್ ಹೇಳೋದು. ಅವಳ ಮಾತಿನಿಂದ ಏನಾಯ್ತು? ಅಜ್ಞಾನ ಕವಿತು. ದುರ್ಗಾ ಅಜ್ಞಾನಾಭಿಮಾನಿ ದೇವತೆ ತಾನೆ. ಅಜ್ಞಾನಕ್ಕೆ ತಕ್ಷಣ
ಆಶ್ರಯನಾದ ಕಂಸ. ಅವ್ನಿಗೇನ್ ಅಜ್ಞಾನ ಬಂತು, ಇರೋರ್ ಬರೋರೆಲ್ಲ ಕೃಷ್ಣ ಅಂತ ಅನ್ಕೊಂಡ್ಬಿಟ್ಟ. ಭ್ರಮೆ ಆಗೋಯ್ತು ಅವ್ನ್ಗೆ. ಯಾವ್ಯಾವ ಚಿಕ್ಕ ಚಿಕ್ಕ ಮಗು ಹುಡ್ತಾ ಇದು ಕೃಷ್ಣನೋ ಆಜ್ಞೆ ಮಾಡ್ದ. ಏನಂತ? ನಿಹಂತುಂ, ಎಲ್ಲಾ ಜಾತ ಮಾತ್ರ ಆಗ್ತಾನೆ. ಜಾತ ಮಾತ್ರ ಅನ್ನೋ ಶಬ್ದ ಬಳಸೋದಿಲ್ಲಿ ಅಂದ್ರೆ, ಈಗ ಜಾತ ಅಂದ್ರೆ ಹುಟ್ಟಿದವ್ರಿಗೆಲ್ಲ ಜಾತ ಅಂತಾನೆ ಕರೀತಾರೆ. ಜಾತ ಮಾತ್ರ ಅಂದ್ರೆ ಹುಟ್ಟಿದ ಕೂಡ್ಲೆ, ಅಂದ್ರೆ ಆ ಕ್ಷಣದಲ್ಲಿ ಮಗು ಹೊರಗ್ ಬಂದಿದೆ ಅಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಜಾತ ಮಾತ್ರ ಅಂತ ಕರೀತಾರೆ. ಇದೇ ಶಬ್ದವನ್ನ ಅನುವ್ಯಾಖ್ಯಾನದಲ್ಲಿ ಬಳಸಿದ್ದಾರೆ. ನಮ್ ಸುಧಾಪಾಠದಲ್ಲಿ ಬಂದಿತ್ತು, ಜಾತ ಮಾತ್ರ ಅಂತ ಹೇಳಿ ಒಂದು ಶಬ್ದ ಬರುತ್ತೆ ಸಂಧ್ಯಾಧಿಕರಣದಲ್ಲಿ. ಜಾತ ಮಾತ್ರ ಮೃಗಾಗಾವ ಅಂತ ಹೇಳಿ ಒಂದು ಅನುವ್ಯಾಖ್ಯಾನ ಶ್ಲೋಕ ಇದೆ. ಈ ಜಾತ ಮಾತ್ರ ಅಂದ್ರೆ ಆಗ್ತಾನೆ ಹುಟ್ಟಿತ್ತು, ಅಂದ್ರೆ ತುಂಬಾ ವಯಸ್ಸಾಗಿಲ್ಲ, ಆಗ್ತಾನೆ ಹುಟ್ಟಿದ ಒಂದ್ ತಿಂಗಳು 2 ತಿಂಗಳು ಈ ತರದ ಮಕ್ಕಳುಗಳು, ಚಿಕ್ಕ ಚಿಕ್ಕ ಮಕ್ಕಳು. ಅಂತ ಕುಮಾರರನ್ನ ಕೊಲ್ಲಿಕ್ಕೆ ಅಂತ ಜನಮಾದಿಶತ, ತನ್ನ ಜನರಿಗೆಲ್ಲ ಆದೇಶ ಆಜ್ಞೆ ಮಾಡಿದ್ದಾನೆ. ಅವರು ದುಷ್ಟರು, ಹಿಂಸಾ ವಿಹಾರ ದುಷ್ಟಾಸ್ತೆ. ಅವ್ರು ಎಂಥವ್ರು ಅಂದ್ರೆ ಅವ್ರಿಗೆ ಹಿಂಸೆ ಮಾಡೋದೇ ಆಟ, ಅವ್ರಿಗೆ ಬೇರೆ ಆಟ ಇಲ್ಲ. ವಿಹಾರ ಅಂದ್ರೆ ಆಟ, ಅವರಿಗೆ ಕ್ರೀಡೆ ಅಂದ್ರೆ ಹಿಂಸೆ ಮಾಡೋದೇ ಕ್ರೀಡೆ. ಅಂತ ದುಷ್ಟರೆಲ್ಲ ಭೂಮಿ ಬಾಲಕಾನ್ ನಿಜದ್ದು, ಭೂಮಿಯಲ್ಲಿರೋ ಬಾಲಕರನ್ನ ಕೊಲ್ತಾ ಬರ್ತಾ ಇದ್ದಾರೆ. ಇದನ್ನ ಇಲ್ಲಿ ಹೇಳಿದ್ರು. ಇಲ್ಲಿ ವ್ಯಾಖ್ಯಾನದಲ್ಲಿ ನೋಡೋಣ. ಜಾತ ಮಾತ್ರ ಅನ್ನೋದಕ್ ನೋಡಿ ಹೇಗರ್ಥ, ಜಾತಾನೇವ ಅಂತ ಇವ್ರ ಅರ್ಥ ಬರೆಯೋದು. ನತು ಜನನಾನಂತರಂ ಕಾಲ ವ್ಯವಧಾನವತಃ. ಹುಟ್ಟಿದ ಕೂಡ್ಲೆಂದನು ಒಂದ್ ಮಗು ಹುಟ್ಟಿತು ಅನ್ನೋ ಸುದ್ದಿ ಬಿತ್ತ ಅಲ್ಲೇ ಕೊಂದಾಕ್ಬಿಡೋದು. ಈ ತರ ಅಂತೆ ದುಷ್ಟ ಕಂಸ. ಅವ್ರಿಗೆ ಸಂತೋಷದಲ್ಲಿ ಇರ್ತಾರೆ, ಬಿಡಲ್ಲ. ಯಾಕೆಂದ್ರೆ ಅವ್ನು ಇನ್ನೆಲ್ಲಿ ಬೆಳೆದು ಬಿಟ್ಟು ಇನ್ನೇನ್ ಮಾಡ್ಬಿಡ್ತಾನು, ಅವನಿಗೆ ಭಯ. ಯಾವ್ದಾರು ಹುಟ್ಟಿದ ಮಗು ಏನ್ ಮಾಡತ್ತೆ, ಆದ್ರೆ ಅವನಿಗೆ ಭಯ ಆಗಿತ್ತು. ಅಂದ ಜನನಾನಂತರ ಹುಟ್ಟಿದ ಮೇಲೆ ಸ್ವಲ್ಪ ಕಾಲ ಬಿಡೋದು ಅಂತಿಲ್ಲ. ಎಲ್ಲಿ ಒಂದು ಶಬ್ದ ಕೇಳತ್ತೋ ಕಿವಿಗೆ, ತಕ್ಷಣ ಹೊರಟು ಬಿಡೋದು. ಹೀಗೆ ಮಾಡ್ತಾ ಇದ್ದಾರೆ. ಕುಮಾರ ಅಂದ್ರೆ ಬಾಲಕರು. ಬಾಲರು ಅಂತಂದ್ರೆ ಕುಮಾರಿ ಅಲ್ಲ, ಕುಮಾರರು. ಯಾಕೆ ಕೃಷ್ಣ ಗಂಡು ಮಗು ಕಡೆ ಕಣ್ಣು ಜಾಸ್ತಿ ಕಂಸನಿಗೆ, ಹೆಣ್ಮಕ್ಳನ್ನ ಬಿಟ್ಬಿಟ್ಟಿದ್ದ, ಅದಕ್ಕೇನ್ ಮಾಡ್ತಾ ಇರ್ಲಿಲ್ಲ. ಕುಮಾರರನ್ನ ಕೊಲ್ಲಿಕ್ಕೆ ಅಂತ ಹೇಳಿ ಜನಂ ಅಂದ್ರೆ ಯಾವ ಜನ, ಭೃತ್ಯ ವರ್ಗ, ತನ್ನ ಸೇವಕರು ಯಾರಿದ್ದಾರೆ ಭೃತ್ಯರು, ಅವರಿಗೆ ಆಜ್ಞೆ ಮಾಡಿದ. ಅದನ್ನ ನಾವು ಜನ ಅಂದ್ರೆ ಜನರಿಗೆ ಹೇಳ್ದ ಅಂತ ಮೇಲ್ನೋಟಕ್ಕೆ ಅರ್ಥ ಮಾಡ್ಬಾರ್ದು. ಜನ ಅಂದ್ರೆ ತನ್ನ ಭೃತ್ಯರಾದವರಿಗೆ ಹೇಳ್ದ, ತನ್ನ ಸೇವಕರಿಗೆ ಹೇಳ್ದ ಅಂತ ಅರ್ಥ. ಆದಿಶತ್ ಅಂದ್ರೆ ಆಜ್ಞಾಪಿತವಾನ್ ಅಂದ್ರೆ ಆ ಶಬ್ದ ಇನ್ನೊಂದು ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಒಂದು ಶಬ್ದ ತಿಳ್ಕೊಂಡ್ರೆ ವ್ಯಾಖ್ಯಾನದಲ್ಲಿ ಇನ್ನೊಂದು ಶಬ್ದ ಅದಕ್ಕೆ ಸರಿಯಾಗಿ ಹಾಕಿರ್ತಾರೆ. ಆಮೇಲೆ ಹಿಂಸಾ ವಿಹಾರ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಹಿಂಸಾ ಏವ ವಿಹಾರ ಕ್ರೀಡಾ, ಹಿಂಸನೆ ವಿಹಾರ, ಕ್ರೀಡೆ ಆಟ ಅಂತ ಅರ್ಥ. ಈಗ ಈ ಶ್ಲೋಕದಲ್ಲಿ ಇಷ್ಟು ವಿವರಣೆ ಆಯ್ತು. ಇನ್ನು ಮುಂದೆ ಮಹಾಭಾರತ ತಾತ್ಪರ್ಯದ ಶ್ಲೋಕವನ್ನ ಕೊಟ್ಟಿದ್ದಾರೆ, ಅದನ್ನ ಗಮನಿಸ್ಬೋದು. 12ನೇ ಅಧ್ಯಾಯದಲ್ಲಿ ಬರುತ್ತೆ. ಅದನ್ನ ನೀವು ಈ ಭಾಗ ನೋಡಿ, ಆ ಭಾಗ ಯಾರು ಆಸಕ್ತರೋ ಅದನ್ನ ತೆಗೆದು ನೋಡ್ಬಹುದು, ಅಲ್ಲೂ ನಿಮಗ್ ಸಿಗತ್ತೆ. ಏನು? ಆನೇಯ ಕಂಸೋಥ ಗೃಹೇ ಸ್ವಮಂತ್ರಿಣ ಪ್ರೋವಾಚ ಕನ್ಯಾ ವಚನಂ ಸಮಸ್ತಂ. ಅಲ್ಲಿ ಯಾವಾಗ ದುರ್ಗಾ ವಾಕ್ಯ ಕೇಳಿದ್ನಲ್ಲ, ದುರ್ಗೆ ಹೇಳಿದ್ದನ್ನ ಸೀದಾ ಮನೆಗೆ ತನ್ನ ಮಂತ್ರಿಗಳ ಹತ್ರ ಬಂದು ಹೇಳ್ದ, ಈಗ ಕನ್ಯೆ ಹೀಗೆ ಹೇಳ್ಬಿಡಿದಾಳೆ, ಅದನ್ನ ನೀವೇನ್ ಮಾಡಿ ಎಲ್ಲ ಹೋಗಿ ಎಲ್ಲಾ ಕಡೆ ಸಾಯಿಸ್ತಾ ಬನ್ರಿ ಅಂತ. ಶ್ರುತ್ವಾಚತೆ ಪ್ರೋಚುಹು, ಅವ್ರು ಹೇಳಿದ್ರು, ಹೌದೌದು ಅತ್ಯಂತ ಪಾಪಾಹ, ಅವರು ಬಹಳ ಪಾಪಿಷ್ಠರು, ಕೊಲ್ಲಿಕ್ಕೆ ಅಂತ ಕಾಯ್ತಾ ಇದ್ರು. ಒಂದ್ ಒಳ್ಳೆ ಅವಕಾಶ ಸಿಕ್ತು, ಇವನು ಹೇಳಿದ್ದಾನೆ. ತಥೇತಿತಾಂಸ್ತತ್ರ, ಆಗ್ಲಿ ಅಂತ ಹೇಳಿ ಹಾಗೆ ತಾನು ತನ್ನ ಮನೆಗೆ ಪ್ರವೇಶ ಮಾಡಿ ಅಲ್ಲಲ್ಲಿ ಚೇರುಹು ಸಂಚಾರ ಮಾಡ್ತಾ ಹೋಗ್ತಾರೆ. ಏನಕ್ಕೆ? ಬಾಲವಧೆ ಸದೋದ್ಯತಾಹ, ಬಾಲಕರನ್ನ ಕೊಲ್ಬೇಕು ಅಂತ ಹೋಗಿದ್ದಾರೆ. ಹಿಂಸಾ ವಿಹಾರ ಸತತಂ ಸ್ವಭಾವತಃ, ಅವ್ರ ಹುಟ್ಟುಗುಣನೇ ಹಾಗೆ, ಸ್ವಭಾವತಃ ಅವರ ಗುಣ ಏನು, ಬೇರೆಯವ್ರಿಗೆ ಹಿಂಸೆ ಮಾಡೋದೇ ಅವರಿಗೆ ಒಂದು ಆಟ. ಇಲ್ಲಿ ನೋಡಿ, ಹಿಂಸಾ ವಿಹಾರ ಅನ್ನೋ ಶಬ್ದ ಏನ್ ಬಂತಲ್ಲ, ಅಂತ ಶಬ್ದವನ್ನೇ ಇಲ್ಲಿ ಹಾಕಿ ನಾರಾಯಣ ಪಂಡಿತಾಚಾರ್ಯ ಮಣಿಮಂಜರಿ ರಚನೆ ಮಾಡ್ತಾರೆ. ಅಂದ್ರೆ ಅವ್ರು ಒಂದ್ ರಚನೆ ಮಾಡಿದ್ದಾರೆ ಅಂದ್ರೆ ಅದರ ಹಿನ್ನೆಲೆಯಲ್ಲಿ ಆಚಾರ್ಯರ ತಾತ್ಪರ್ಯ ನಿರ್ಣಯ, ಬೇರೆ ಭಾಗಗಳು ಹಾಗೆ ತಲೆಯಲ್ಲಿದೆ. ಆ ತಲೆಯಲ್ಲಿ ಇಟ್ಕೊಂಡು ಆ ಶ್ಲೋಕನ ರಚನೆ ಮಾಡ್ತಾ ಅದದೇ ಶಬ್ದ ಬಂದಿದೆ. ನಮ್ಗೆ ಇದನ್ನ ಓದ್ತಾ ಅದೆಲ್ಲ ನೆನಪಾದ್ರೆ, ನಾವು ತಾತ್ಪರ್ಯ ಓದಿದೀವಿ ಅಂತ. ಅಂದ್ರೆ ಕಷ್ಟ. ನಮ್ಗೆ ಈ ಪುಸ್ತಕದಲ್ಲಿ ಸುಲಭವಾಗಿ ಕೊಟ್ಬಿಟ್ಟಿರ್ತಾರೆ ಈ ಭಾಗದಲ್ಲಿ, ಆದ್ರೆ ನಮ್ಗೆ ತಾತ್ಪರ್ಯದಲ್ಲಿ ಬಂತು ಅಂತ ಹೇಳ್ಬಿಡ್ಬೋದು. ನಿಜವಾಗಿ ಬಂದುಕೊಳ್ಳೆ ಹಾಗೆ ಹೇಳ್ಬೇಕು ಅಂದ್ರೆ ಯಾವಾಗ್ಲೂ ಅದನ್ನ ಓದ್ತಾ ಇರ್ಬೇಕು, ಆಗ ಮಾತ್ರ ಅದು ಸಾಧ್ಯ. ಇನ್ನು ಜಾತ ಮಾತ್ರ ಅನ್ನೋ ಶಬ್ದಕ್ಕೆ 2 ಅರ್ಥ ಹೇಳ್ತಾರೆ. ಇದು ಒಂದು ಬೇರೆ ಟಿಪ್ಪಣಿ ಹೇಳಿದ್ದೆ ಹಿಂದಿಂದು, ಇದು ರಾಯಪಳ್ಳಿ ರಾಘವೇಂದ್ರಾಚಾರ್ಯ ಟಿಪ್ಪಣಿ ಇದೆ. ಇಲ್ಲಿ ಛಲಾರಿಯ ಟಿಪ್ಪಣಿ ಮುಂದಕ್ಕೆ ಮೊದಲನೇ ಲೈನ್ ಗಮನಿಸಿ, ಜಾತ ಮಾತ್ರ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಹೇಳಿದ್ರು, ತತ್ ಕಾಲೇ ಏವ ಉತ್ಪನ್ನ ಅನ್ನೋ ಒಂದ್ ಅರ್ಥ, ಆ ಕಾಲದಲ್ಲೇ ಹುಟ್ಟೋ, ಅಥವಾ ಸರ್ವಾನ್ ಜಾತನ್, ಹುಟ್ಟಿದವ್ರು ಯಾರ್ಯಾರಿದ್ದಾರೆ ಎಲ್ರು. ಇದು ಆಗ್ತಾನೆ ಹುಟ್ಟೋದು ಬೇರೆ. ಇನ್ನೊಂದು ಡೌಟ್ ಏನ್ ಬಂತು ಕಂಸನಿಗೆ, ಅಲ್ಲ ಕೃಷ್ಣ ಇನ್ನೊಂದ್ ಕಡೆ ಹುಟ್ಟಿದ ಅಂದ್ರೆ ಹುಟ್ಟಿ ಎಷ್ಟು ದಿವಸ ಆಗ್ಬಿಟ್ಟಿದೆ ಬೆಳೆದು,
ಆ ಕಾಲದಲ್ಲಿ ಹುಟ್ಟಿದ ಮಗುನ್ ಸಾಯಿಸುತ್ತೆ. ಅವ್ನು ಬೆಳೆದು ನಿಂತು ಬಿಟ್ಟಿದ್ರೆ ಅಂತ ಮಗುನ್ ಸಾಯಿಸದೆ ಇದ್ರೆ ಅದಕ್ಕೆ ಏನೇ ಹುಟ್ಟಿದಾರೋ ಗಂಡ್ ಮಕ್ಳು ಯಾರನ್ನೂ ಬಿಡ್ಲಿಲ್ಲ ಅಂತ. ಅದಕ್ಕೆ ಆ ರೀತಿ ಅರ್ಥ ಮಾಡ್ಬೇಕು ಅಂತ ಇವ್ರು ಹೀಗೆ ಅಥವಾ ಹಾಗೆ ಅಂತ ಎರಡೂ ಪಕ್ಷ ತಗೊಂಡ್ರು. ಆ ಕಾಲದಲ್ಲೇ ಹುಟ್ಟಿದ ಮಕ್ಕಳು ಅಥವಾ ಹುಟ್ಟಿದ ಎಲ್ಲರನ್ನು ಅಂತ. ಜಾತ ಮಾತ್ರ ಅವಾಗ ಏನರ್ಥ ಸ್ವಲ್ಪ ವ್ಯತ್ಯಾಸ ಬಂತೀಗ. ಜಾತ ಮಾತ್ರ ಅಂತ ಒಂದು ಶಬ್ದ ಹಾಕಿದಾರಲ್ಲ, ಈ ಮಾತ್ರ ಅನ್ನೋ ಶಬ್ದ ನಮ್ಗೆ ವ್ಯಾಕರಣ ಸೂತ್ರದಲ್ಲೂ ಬರುತ್ತೆ. ಪ್ರಾತಿಪದಿಕಾರ್ಥ ಲಿಂಗ ಪರಿಮಾಣ ವಚನ ಮಾತ್ರೇ ಪ್ರಥಮ ಅಂತ ಒಂದು ಬರುತ್ತೆ. ಅಲ್ಲಿ ಮಾತ್ರ ಅನ್ನೋದಕ್ಕೆ ಏನರ್ಥ ಅದೇ ಅರ್ಥ ಇಲ್ಲಿ ಹೇಳಿದೆ. ಏನರ್ಥ ಮಾತ್ರ ಅಂದ್ರೆ ಕಾರ್ಸ್ನ್ಯ ಸಕಲ ಅಂತ ಅರ್ಥ, ಎಲ್ಲ ಅಂತ ಅರ್ಥ ಮಾತ್ರ ಅನ್ನೋ ಶಬ್ದಕ್ಕೆ. ಈಗ ನೀನು ಅನ್ನವನ್ನ ಮಾತ್ರ ತಿನ್ಬೇಕು ಅಂದೇನರ್ಥ? ಬೇರೆ ಸ್ವೀಟು ಅದು ಇದು ಯಾವ್ದು ತಿನ್ಬಾರ್ದು, ಅನ್ನ ಮಾತ್ರ ತಿನ್ಬೇಕು, ಅದೊಂದು ಬಿಟ್ಟು ಇನ್ ಬೇರೆದಲ್ಲ ಅಂತ. ಮಾತ್ರ ಅಂದ್ರೆ ಸಾಮಾನ್ಯವಾಗಿ ಈ ಅರ್ಥ ಎಲ್ಲ ಕೇಳಿದೀವಿ. ಇವನ್ಗೆ ಈ ಕೆಲ್ಸ ಮಾತ್ರ ಗೊತ್ತು, ಇನ್ ಬೇರೆ ಕೆಲ್ಸ ಗೊತ್ತಿಲ್ಲ ಅಂದ್ರೆ ಅವಾಗ ಈ ಕೆಲ್ಸ ಮಾತ್ರ ಅಂದ್ರೆ ಬೇರೆದನ್ನೆಲ್ಲ ಹೋಗ್ಸಿ ಎಲ್ಲಾ ಗೊತ್ತಿಲ್ಲ ಅವನಿಗೆ, ಸ್ವಲ್ಪ ಸ್ವಲ್ಪ ಗೊತ್ತು ಅಂತ. ಆದ್ರೆ ಸಂಸ್ಕೃತದಲ್ಲಿ ಮಾತ್ರ ಅನ್ನೋ ಶಬ್ದವನ್ನ ಎಲ್ಲಾ ಗೊತ್ತು ಅನ್ನೋ ಅರ್ಥಲ್ಲೂ ಬಳಸ್ತಾರೆ. ಜಾತ ಮಾತ್ರ ಅಂದ್ರೆ ಹುಟ್ಟಿದ ಎಲ್ಲರನ್ನು ಅಂತ ಅರ್ಥ. ಆ ಎಲ್ಲಾ ಅನ್ನೋ ಅರ್ಥವನ್ನ ಕೊಡ್ಲಿಕ್ಕೆ ಮಾತ್ರ ಅನ್ನೋ ಶಬ್ದ ಒಂದ್ ಕಡೆ ಹಾಕಿದ್ದಾರೆ. ಇಲ್ಲ ಜಾತ ಮಾತ್ರ ಅಂದ್ರೆ ಆ ಕಾಲದಲ್ಲಿ ಹುಟ್ಟಿದ ಮಕ್ಕಳನ್ನ ಮಾತ್ರ ಅಂತ. ಎರಡೂ ಅರ್ಥ ಇದೆ ಮಾತ್ರ ಶಬ್ದಕ್ಕೆ. ಅದನ್ನ ಒಂದು ಕೋಶದ ವಾಕ್ಯವನ್ನ ಕೊಟ್ಟು ಉದಾಹರಿಸ್ತಾರೆ. ಹೇಳ್ತಾರೆ, ಮಾತ್ರಂ ಕಾರ್ಸ್ನೆ ಅವಧಾರಣೆ. ಅವವಾರಣೆ ಅಲ್ಲ, ಅದು ಸ್ವಲ್ಪ ಪ್ರಿಂಟ್ ತಪ್ಪಾಗಿದೆ. ಅವಧಾರಣೆ ಅಂತ ಮಾಡ್ಕೊಳ್ಳಿ. ಅವಧಾರಣ ಅಂದ್ರೆ ಅದು ಮಾತ್ರ ಅಂತ ಅರ್ಥ. ಕಾರ್ಸ್ನೆ ಅಂದ್ರೆ ಎಲ್ಲ ಅಂತ ಅರ್ಥ. ಎಲ್ಲ ಅಂತಾನೂ ಅರ್ಥ ಇದೆ, ಸ್ವಲ್ಪ ಅಂತಾನೂ ಅರ್ಥ ಇದೆ ಈ ಮಾತ್ರ ಅನ್ನೋ ಶಬ್ದಕ್ಕೆ. ಆ ಎರಡೂ ಅರ್ಥವನ್ನೆಲ್ಲೇ ತಗೊಂಡಿದ್ದಾರೆ ಟಿಪ್ಪಣಿಕಾರರು. ಇನ್ನು ಹಿಂಸಾವಿಹಾರ. ಹಿಂಸೆ ಅಂದ್ರೆ ಏನು? ಬಾಲಹತ್ಯೆ. ಬಾಲಹತ್ಯೆ ಮಾಡೋದು ಹಿಂಸೆ ಇಲ್ಲಿ. ಚಿಕ್ಕ ಮಕ್ಕಳನ್ನ ಹತ್ಯೆ ಮಾಡ್ಬಾರ್ದು. ಆ ಹತ್ಯೆನ ಇವ್ರಿಗೆ ವಿಹಾರ ಕ್ರೀಡನಂ, ಇಂಥ ಅತಿದುಷ್ಟರಾದವ್ರು ಎಲ್ಲಾ ಕಡೆ ಓಡಾಡ್ತಾ ಇದ್ರು. ಸರಿ, ಇಷ್ಟೊತ್ತಿಗೆ ಇದಾಯ್ತು. ಇನ್ನು ಮುಂದೆ ಪೂತನಾ ಜೀವಿತಾಹಾರಿ ಅಂತ ಹೇಳ್ತೀವಲ್ಲ ಕೃಷ್ಣನ ಈ ಅಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ, ಆ ತರ ಪೂತನ ಜೀವಿತಾಹಾರಿ ಆ ಘಟನೆಗೆ ಬರ್ತಾರೆ. ಪೂತನಾ ಸಂಹಾರ ಪ್ರಸಂಗಕ್ಕೆ ಬಂದರು. 23ನೇ ಶ್ಲೋಕ. ಜಗಾಮ ಜಗಾಮ ಗೋಕುಲಂ ಗೋಕುಲಂ ದುಷ್ಟ ದುಷ್ಟ ಧಾತ್ರಿ ಧಾತ್ರಿ ಕಂಸಸ್ಯ ಕಂಸಸ್ಯ ಪೂತನ ಪೂತನ ಕೃಷ್ಣಮಾದತ್ತ ಕೃಷ್ಣಮಾದತ್ತ ತಾಹಂತುಂ ತಾಹಂತುಂ ತಾಂ ಜಘಾನ ತಾಂ ಜಘಾನ ರಮಾಪತಿಃ. ರಮಾಪತಿಃ. ಕಂಸಸ್ಯ ಧಾತ್ರಿ ದುಷ್ಟ. ದುಷ್ಟ ಯಾರು? ಪೂತನೆ. ಆ ಪೂತನೆಗೆ ಕಂಸ ಆಜ್ಞೆ ಮಾಡಿದ. ಅದಕ್ಕೆ ಸೀದಾ ಗೋಕುಲಕ್ಕೆ ಬಂದಿದ್ದಾಳೆ. ಬಂದು ಕೃಷ್ಣನನ್ನ ಕೊಲ್ಲಬೇಕು ಅಂತ ಆದತ್ತ ತಗೊಂಡಿದ್ದಾಳೆ. ಆಗ ಕೃಷ್ಣ ಆ ಪೂತನೆಯನ್ನೇ ಮುಗಿಸ್ಬಿಟ್ರು. ಜಘಾನ. ಯಾಕಾದ್ರೂ ಈ ಚಿಕ್ಕ ಮಗುನ ಹಿಡ್ಕೊಂಡು ಅಂತ ಅನ್ನಿಸ್ತಾ ಆಮೇಲೆ ಅವಳಿಗೆ, ಯಾಕಾದ್ರೂ ಹಿಡ್ಕೊಂಡು ಅಂತ. ಅಷ್ಟು ಭಯಾನಕವಾಗಿ ಕೃಷ್ಣ ಹೀರಿ ಸಂಹಾರ ಮಾಡ್ಬಿಟ್ಟ ಆ ಪೂತನೆಯನ್ನ. ಇಲ್ಲಿ ಮೇಲ್ನೋಟಕ್ಕೆ ಈ ಪ್ರಸಂಗ ನಮಗೆಲ್ರಿಗೂ ಗೊತ್ತೇ ಇದೆ. ಅದೇ ಈ ಶಬ್ದಗಳಲ್ಲಿ ಏನ್ ಸ್ವಾರಸ್ಯ ಹಾಕಿದ್ದಾರೆ, ಇಲ್ಲಿ ಎಲ್ಲಿ ಸಮಸ್ಯೆ ಬರುತ್ತೆ ಅಂದ್ರೆ ಟಿಪ್ಪಣಿಗಳ ಅಧ್ಯಯನ. ಮತ್ತೆ ಅಂದ್ರೆ ನಮ್ಗೆ ಗೊತ್ತಿರೋ ವಿಷಯ ಆದ್ರೆ ಇನ್ನೂ ಸುಲಭ. ಕಥೆಗಳು ಚೆನ್ನಾಗಿ ಗೊತ್ತಿರುತ್ತೆ ಕೇಳಿ ಕೇಳಿ, ಅವಾಗ ನಾವು ಶಬ್ದಗಳ ಸ್ವಾರಸ್ಯ ಹೇಳ್ಬೋದು. ಈ ಶ್ಲೋಕದಲ್ಲಿ ಹೀಗಿದೆ ಹೀಗಿದೆ ಅಂತ ಹೇಳ್ಬೋದು. ಕಥೆನೇ ಗೊತ್ತಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಕಥೆನೂ ಹೇಳ್ಬೇಕು, ಆಮೇಲೆ ಶಬ್ದಗಳು ಸ್ವಾರಸ್ಯನೂ ಹೇಳ್ಬೇಕು. ಅಷ್ಟೊತ್ತಿಗೆ ತುಂಬಾ ನಿಧಾನ ಆಗ್ಬಿಡುತ್ತೆ. ಆಗ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಕಂಸಸ್ಯ ಧಾತ್ರಿ ದುಷ್ಟ ಅಂತ ಬಂತು. ಕಂಸನ ಧಾತ್ರಿ ದುಷ್ಟಳಾದ ಯಾರು? ಪೂತನೆ ಅಂತ. ಧಾತ್ರಿ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಏನರ್ಥ? ಕಂಸಸ್ಯ ಧಾತ್ರಿನ ಉಪಮಾತ ಅಂದ್ರೆ ಚಿಕ್ಕಮ್ಮ ಅಂತ ಹೇಳ್ತಾರಲ್ಲ, ಉಪಮಾತ. ಮಾತಾ ಅಲ್ಲ, ತಾಯಿ ಅಲ್ಲ, ಉಪಮಾತ ಅಂತ ಕರೀತಾರೆ. ತಾಯಿ ಹತ್ರ ಇರೋಳು ಒಂದೇನು? ಚಿಕ್ಕಮ್ಮ ಅಂತ ಅರ್ಥ. ಅಥವಾ ಈ ಸಾಕು ತಾಯಿ ಅಂತ ಹೇಳ್ತೀವಲ್ಲ, ಆ ಸಾಕು ತಾಯಿ ಅಂತ ಅವಳಿಗೆ ಧಾತ್ರಿ ಅಂತ ಕರೀತಾರೆ. ಅಂದ್ರೆ ಪೋಷಣೆ ಮಾಡೋಳು ಮಾತ್ರ. ಅದ್ ಹೇಗ್ ಪೋಷಣೆ ಮಾಡ್ತಾಳೆ? ಈಗ ತಾಯಿ ಹಾಲನ್ನು ಇಡ್ಲಿಕ್ಕೆ ಆಗಲ್ಲ, ಅವಳು ಹಾಲನ್ನು ಇಡಿ ಪೋಷಣೆ ಮಾಡ್ತಾಳೆ. ಅಂತ ಸ್ತನ್ಯದಾನೇನ ಪೋಷಿಕಾ ಇತ್ಯರ್ಥ ಅಂತ ಮೊದಲನೇ ಟಿಪ್ಪಣಿಯಲ್ಲಿ ಬಿಡಿಸಿದ್ರು. ಯಾರು ಸ್ತನ್ಯ ಅಂದ್ರೆ ಈ ಎದೆ ಹಾಲು ಅಂತ ಅರ್ಥ. ಸ್ತನ್ಯ ಅನ್ನೋ ಶಬ್ದ ಎದೆ ಹಾಲು. ಎದೆ ಅಂತ ಅರ್ಥ ಅಲ್ಲ, ಎದೆ ಅಂದ್ರೆ ಸ್ತನ, ಸ್ತನ್ಯ ಅಂದ್ರೆ ಎದೆ ಹಾಲು ಅಂತ ಅರ್ಥ. ಸ್ತನ್ಯ ಅನ್ನೋದಕ್ಕೆ ಈ ಹಾಲನ್ನ ದಾನೇನ ಕೊಡುವ ಮುಖಾಂತರ ಪೋಷಣೆಯನ್ನ ಮಾಡೋಳು, ಇದು ಒಂದು ಅರ್ಥ. ಅಥವಾ ಧಾತ್ರಿ ಸ್ಯಾದ್ ಉಪಮಾತಾಪಿ. ಉಪಮಾತೆ ಅಂದ್ರೆ ಚಿಕ್ಕ ತಾಯಿ ನೇರ ಸ್ಥಾನದ್ದು, ಅವಳಿಂದ ಬಂದವರಲ್ಲ ಆ ಮಕ್ಕಳು, ಅದ ಮಕ್ಕಳನ್ನ ಪೋಷಣೆ ಮಾಡೋಳು. ಉಪಮಾತಾಪಿ ಅಂತ ಅಮರಕೋಶದಲ್ಲಿದೆ.
ಅಂತ ದುಷ್ಟಲಾದ ಪೂತನೆ ಗೋಕುಲಕ್ ಬಂದ್ಲು ಅಂತ ಬಂತು. ಇನ್ನು ಮುಂದಕ್ಕೆ ಅದೇ ಅರ್ಥ. ಅದೇ ಇಲ್ಲಿ ಒಂದು ಸ್ವಾರಸ್ಯ ಹಾಕಿದ್ದಾರೆ. ಇವಳು ಕೃಷ್ಣನನ್ನ ತಗೊಂಡ್ಲು ನಿಜ, ಬೇರೆ ಮಕ್ಕಳ ತರ ಕೃಷ್ಣನು ತಗೊಂಡ್ಲು, ಆದ್ರೆ ಕೃಷ್ಣ ರಮಾಪತಿ ಅಂತ ಗೊತ್ತಿಲ್ಲ. ಅವನು ಲಕ್ಷ್ಮೀಪತಿ ಕೃಷ್ಣ, ಅವನು ಇಡೀ ಜಗತ್ತಿನ ಒಡೆಯ. ಆದ್ರಿಂದ ಕೃಷ್ಣನನ್ ತಗೊಂಡ್ರು, ಅವಳ ಅಜ್ಞಾನ ಆಗಿತ್ತು. ಯಾಕೆ ದುರ್ಗೆ ಹೇಳಿದ್ಲು, ಕಂಸನಿಗೆ ಅಜ್ಞಾನ ಬಂತು, ಕೃಷ್ಣ ಹುಟ್ಟಿದಾನೆ ಖಂಡಿತ ಸಾಯಿಸ್ತಾನೆ ಅಂತ. ಏನಾಯ್ತಾ, ಇವಳಿಗೂ ಅಜ್ಞಾನ ಸಹಜವಾಗಿ, ಅವಳಿಗೆ ಗೊತ್ತಾಗ್ಲಿಲ್ಲ. ಎಲ್ಲಾ ಚಿಕ್ಕ ಮಕ್ಕಳಂತೂ ಇವನು ಚಿಕ್ಕವನು ಅಂತ ತಗೊಂಡ್ಲು, ಆದ್ರೆ ಎಡವಟ್ಟಾಯ್ತು. ಯಾಕೆ ಲಕ್ಷ್ಮೀಪತಿ ಆದವನು ಇವನು, ಸರ್ವೋತ್ತಮನಾದ ಆ ಲಕ್ಷ್ಮೀಪತಿಗೆ ಇವಳೇನ್ ಮಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ಇಡೀ ಜಗತ್ತಿಗೆ ಪ್ರಳಯವನ್ನ ಕೊಡೋನು ರಮಾಪತಿ, ಇಡೀ ಜಗತ್ತಿಗೆ ಪ್ರಳಯ ಮಾಡೋನ್ಗೆ ಈ ಒಂದು ಪೂತನ ಯಾವ ಲೆಕ್ಕ ಅನ್ನೋ ಅರ್ಥವನ್ನು ತಿಳಿಸ್ಲಿಕ್ಕೆ ಇಲ್ಲಿ ರಮಾಪತಿ ಅನ್ನೋ ಶಬ್ದವನ್ನ ಇಲ್ಲಿ ಬಳಸಿದ್ದಾರೆ. ಈ ಅರ್ಥವನ್ನು ತಿಳಿಸ್ಲಿಕ್ಕೆ ರಮಾಪತಿ ಶಬ್ದವನ್ನು ಬಳಸಿ ಈ ಹರಿವಂಶದ ಶ್ಲೋಕಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾಕೆ ಇಲ್ಲಿ ಹರಿವಂಶ ಶ್ಲೋಕ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಟಿಪ್ಪಣಿಲಿಲ್ಲ, ಅದಾದ್ಮೇಲೆ ಇನ್ನೊಂದು ವಿಶೇಷ ವಿಚಾರ ಅಂತ. ಅಂದ್ರೆ 164ನೇ ಪೇಜು ಹಿಂದೆ ಕೊನೆಗೆ ಅಲ್ಲಿಂದ ಶುರು ಆಗತ್ತೆ. ಪೂತನೆ ಅಂದ್ರೆ ಏನು, ಅವಳ ಸ್ವರೂಪ ಹೇಗಿತ್ತು ಅಂದಾಗ ಹರಿವಂಶದಲ್ಲಿ ಬೇರೆ ತರ ಹೇಳ್ತಾರೆ. ಸ್ವಲ್ಪ ಏನ್ ಹೇಳಿದ್ದಾರೆ, ಪೂತನಾ ನಾಮ ಶಕುನಿ ಘೋರ ಪ್ರಾಣಿ ಭಯಂಕರಿ. ಪ್ರಾಣಿ ಭಯಂಕರಿ, ಎಲ್ಲಾ ಪ್ರಾಣಿಗಳಿಗೆ ಭಯ ಉಂಟು ಮಾಡೋ ಘೋರವಾದ ಶಕುನಿ. ಶಕುನ ಅಂದ್ರೆ ಸಂಸ್ಕೃತದಲ್ಲಿ ಪಕ್ಷಿ ಅಂತ ಅರ್ಥ. ಶಕುನಿ ಅಂದ್ರೆ ಹೆಣ್ ಪಕ್ಷಿಗೆ ಶಕುನಿ ಅಂತ ಕರೀತಾರೆ. ಹಾಗಾದ್ರೆ ಪೂತನೆ ಹೆಣ್ಣು ಪಕ್ಷಿ ರೂಪದಲ್ಲಿ ಬಂದಿದ್ದಾಳೆ ಅಂತ ಈ ಹರಿವಂಶದ ಪ್ರಕಾರ. ಆಜಗಾಮ ಅರ್ಧರಾತ್ರಿ ವೈ ಪಕ್ಷೋ ಕ್ರೋಧಾತ್ ವಿಧುನ್ವತಿ. ಆ ರೆಕ್ಕೆಗಳನ್ನ ಬಡಿತಾ 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 ಅರ್ಧರಾತ್ರಿಗೆ ಬಂದಿದ್ದಾಳೆ. ಅರ್ಧರಾತ್ರಿಗೆ ಬಂದಾಗ ಪೂತನೆ ಅವಳು ಶಬ್ದ ಮಾಡ್ತಾ ಇದ್ದಾಳೆ. ಹೇಗ್ ಶಬ್ದ ಮಾಡ್ತಾ ಇದ್ದಾಳೆ ಅಂದ್ರೆ ವ್ಯಾಘ್ರ ಗಂಭೀರ ನಿರ್ಘೋಷಂ, ಹುಲಿಗಳ ಶಬ್ದ ಮಾಡತ್ತಲ್ಲ ಹಾಗೆ ಗಂಭೀರವಾಗಿ ಶಬ್ದ ಮಾಡ್ತಾ ಇದ್ದಾಳೆ. ಅವಳು ಸೀದಾ ಈ ಕೆಳಗಡೆ ಕರ್ಕೊಂಡು ಹೋದ್ಲಂತೆ. ಎಲ್ಲಿ ಈ ಬಂಡಿ ಇರತ್ತಲ್ಲ, ಆ ಬಂಡಿಯ ಕೆಳಗಡೆಗೆ ಶಕಟ ಅಂದ್ರೆ ಬಂಡಿ, ಆ ಬಂಡಿಯ ಒಂದು ಅಚ್ಚು ಅಂದ್ರೆ ಆ ಚಕ್ರದ ಮಧ್ಯಭಾಗ ಇದೆಯಲ್ಲ ಅದ್ರ ಹತ್ರಕ್ಕೆ ಅಲ್ಲಿ ಕರ್ಕೊಂಡು ಹೋಗಿದ್ದಾಳೆ. ಕೃಷ್ಣನಿಗೆ ದದೌ ಸ್ತನಂ ಅಂದ್ರೆ ಈ ಕ್ಷೀರ ಪಾನವನ್ನ ಮಾಡಿಸಿದಾಳೆ. ಸುಪ್ತೆ ಜನೇ ನಿಶಿ, ಎಲ್ಲರೂ ಜನೇ ಸುಪ್ತೆ, ರಾತ್ರಿ ಹೊತ್ತು ಮಲ್ಕೊಂಡ್ ಬಿಟ್ಟಿದ್ದಾರೆ. ಆಗ ಕೃಷ್ಣ ಹಾಲನ್ನ ಹೀರೋದಲ್ದೆ ಪ್ರಾಣೈ ಸಹ, ಪ್ರಾಣಗಳ ಜೊತೆಗೆ ತಾನು ಹೀರಿದ್ದಕ್ಕೆ ಸಹಸಾ ಶಕುನಿ ಭುವಿ ಪಪಾತ, ಕೂಡ್ಲೆ ಅವಳು ಆ ಪಕ್ಷಿ ರೂಪದಲ್ಲಿದ್ದವಳೆ ಬಿದ್ಲು ಕೆಳಕ್ಕೆ ಅಂತ. ಇದು ಇರೋದು ಹರಿವಂಶದಲ್ಲಿ. ಅದೇ ನಾವು ಕೇಳಿರೋದೇನು, ಇಲ್ಲ ಅದು ಪೂತನಿ ಬಂದು ಯಶೋದೆ ಹೇಗೆ ಅಂದ್ರೆ ತನ್ನ ತೊಡೆಯಲ್ಲಿ ಮೇಲಿದ್ದ ಆ ಮಗುವನ್ನ ಮೈ ಮರೆತು ಬಿಟ್ಲು, ಕೊಟ್ಬಿಟ್ಲು ಅವಳಿಗೆ. ವಸ್ತುತಃ ಯಾವ ತಾಯಿಯು ಕೂಡ ತನ್ನ ಮಗುವನ್ನ ಹಾಕಿ ಕೊಡಲ್ಲ, ಆದ್ರೆ ಅವಳ ರೂಪ ಅಷ್ಟು ವ್ಯಾಮೋಹ, ಕೊಡು ನಾನ್ ಕುಡಿಸ್ತೀನಿ ಅಂತ ತಕ್ಷಣ ಕೊಟ್ಟೇ ಬಿಟ್ಲು ಯಶೋದೆ. ಅಂದ್ರೆ ಅಷ್ಟು ಮೋಹಕವಾದ ರೂಪವನ್ನ ಧರಿಸ್ಕೊಂಡು ಪೂತನಿ ಬಂದು ಅಂತ. ಇದನ್ನ ಇಲ್ಲಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಮಾತಿದೆ, ಅದನ್ನ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ. ಜಗಾಮ ಪೂತನಾ ಕಂಸಂ ಪ್ರಣಮ್ಯ ಕಾಮಚಾರಿಣಿ ತಪ್ತ ಕಾಂಚನ ವರ್ಣಾಭ ನಾನಾಲಂಕಾರ ಭೂಷಿತ. ಇದು ಬೇರೆ ತರ ಹೇಳ್ತಾ ಇದೆ. ಕಾಮಚಾರಿಣಿ ಅಂದ್ರೆ ಅವಳಿಗೊಂದು ಶಕ್ತಿ ಇತ್ತು, ನಿಜವಾಗಿ ಪಕ್ಷಿ ರೂಪ ಅಂತ ವಾಸ್ತವ ರೂಪ ಅಲ್ಲಿ ಹೇಳಿರ್ಬೇಕು ಹರಿವಂಶದಲ್ಲಿ. ಆದ್ರೆ ಇಲ್ಲಿ ಬಂದಾಗ ಆ ನಿಜವಾದ ಪಕ್ಷಿ ರೂಪದಲ್ಲಿ ಇದ್ದು ಕಾಮಚಾರಿಣಿ ಆದ ಯಾರು ಇವಳು ಪೂತನೆ, ಅವಳಿಗೆ ಹೇಗ್ ಬೇಕೋ ಹಾಗೆ ರೂಪವನ್ನು ಧರಿಸ್ಕೊಳ್ಬಹುದು ಅವಳು. ಅದಕ್ಕೆ ಕಾಮಚಾರಿಣಿ ಅಂತ ಅವಳನ್ನ ಕರೀತಾರೆ. ಅವಳೇನ್ ಮಾಡಿದ್ಲು, ನಾನಾಲಂಕಾರ ಭೂಷಿತ, ಅವಳು ಬಂದು ಅನೇಕ ಅಲಂಕಾರ ಹಾಕೊಂಡು ತಪ್ತ ಕಾಂಚನ ವರ್ಣಾಭ, ಕಾಂಚನ ಅಂದ್ರೆ ಬಂಗಾರ, ತಪ್ತ ಅಂದ್ರೆ ಕಾಯಿಸಿದ್ದು, ತಪ್ತ ಮುದ್ರಾಧಾರಣ ಹೇಳ್ತೀವಲ್ಲ, ತಪ್ತ ಕಾಂಚನ ಕಾಯಿಸಿದ ಬಂಗಾರದಂತೆ ಕಾಂತಿ ಅವಳದು. ಅಷ್ಟು ಚೆನ್ನಾಗಿ ಕಾಂತಿಯನ್ನ ಹೊಂದು ಬಂದಿದ್ದಾಳೆ. ಆಗ ಮೋಹಿತಳಾಗ್ಬಿಟ್ಲು ಯಶೋದೆ, ಕೊಟ್ಟೇ ಬಿಟ್ಲು. ಇದನ್ನ ಇಲ್ಲಿ ಮುಂದೆ ವ್ಯಾಖ್ಯಾ ಅಂತ ಓದಿದೆ ನೋಡಿ. ಛಲಾರಿಯ ಟಿಪ್ಪಣಿ ಆದ್ಮೇಲೆ 4 ಲೈನ್ ಆದ್ಮೇಲೆ ಆದತ್ತ ಅಂತ ಕೊಟ್ಟು ಮುಂದೆ ಕೊಟ್ಟಿದ್ದಾರೆ. ಅದನ್ನ ಓದಿ. ದಿವ್ಯ ಸ್ತ್ರೀ ವೇಷಂ ಗೃಹೀತ್ವ, ಅವಳು ಬಂದಾಗ ವಸ್ತುತಃ ಅವಳು ನಿಜವಾಗಿ ತನ್ನ ಸ್ವರೂಪ ಪಕ್ಷಿ ಸ್ವರೂಪ ಇರಬಹುದು, ಆದ್ರೆ ಬಂದಾಗ ಮಾತ್ರ ದಿವ್ಯ ಸ್ತ್ರೀ ವೇಷಂ ಗೃಹೀತ್ವ. ದಿವ್ಯ ಅಂದ್ರೆ ದೇವತೆಗಳ ವೇಷ ಹೇಗಿರುತ್ತೋ ಹಾಗೆ ಮೋಹಕವಾದ ವೇಷವನ್ನ ತಾತ್ಕಾಲಿಕವಾಗಿ ತೊಟ್ಟು ಯಶೋದಾ ಸಮೀಪೆ ಸ್ಥಿತ್ವ, ಯಶೋಧ ಹತ್ರ ಬಂದು ಬಾಲಕಸ್ಯ ಸ್ತನದಾನ ವ್ಯಾಜೇನ, ನಾನು ನಿನ್ನ ಮಗುವಿಗೆ ಹಾಲನ್ನು ಕೊಡಿಸ್ತೀನಿ ಅಂತ ಹೇಳೋ ನೆಪದಿಂದ, ವ್ಯಾಜ ಅಂದ್ರೆ ನೆಪ, ಆ ನೆಪದಿಂದ ಯಶೋದಾ ಪರ್ಯಂಕಾತ, ಯಶೋದೆಯ ಹಾಸಿಗೆ ಇದ್ದ ಅಥವಾ ಯಶೋದೆಯ ತೊಡೆ ಏನಿದೆಯಲ್ಲ ಆ ತೊಡೆಯಿಂದ ಸ್ವಾಂಕೆ ಸ್ಥಾಪಿತ್ವ, ತನ್ನ ಅಂಕ ಅಂದ್ರೆ ತೊಡೆಯ ಮೇಲೆ ಮಲಗಿಸ್ಕೊಂಡು ವಿಷಸ್ತನಂ ದದು, ಕುಡಿಸಿದ್ದು ಹಾಲಲ್ಲ, ಕುಡಿಸಿದ್ ವಿಷಪೂರಿತವಾದ ಹಾಲನ್ನ ಕುಡಿಸಿದ್ಲು ಅಂತ ಇದು ವ್ಯಾಖ್ಯಾನ. ಇದು ಒಂದು ಅರ್ಥ ಆಯ್ತು. ಇನ್ನೊಂದು ಇಲ್ಲಿ ಕಂಸಸ್ಯ ಧಾತ್ರಿ ಅನ್ನೋ ಶಬ್ದಕ್ಕೆ
ನಾವು ಧಾತ್ರಿ ಹವನ ಅಂತ ಕೇಳ್ತೀವಲ್ಲ, ಆ ಧಾತ್ರಿ ಹವನದಲ್ಲಿ ಧಾತ್ರಿ ಶಬ್ದ ಬೇರೆ ಅರ್ಥ ಕೊಡುತ್ತೆ. ಧಾತ್ರಿಯಿಂದ ಎಲ್ಲವನ್ನ ಧರಿಸೋಳು ಧಾತ್ರಿ ಅಂತ ಅಲ್ಲರ್ಥ. ಆಮೇಲೆ ಅಲ್ಲಿ ಧಾತ್ರಿಯಿಂದ ಇನ್ನೊಂದು ಅರ್ಥ ತಗೊಂಬಾರ್ದು. ಅದ್ರ ಧಾತ್ರಿ ಅನ್ನೋ ಶಬ್ದ ಬರತ್ ನಿಜ, ಆದ್ರೆ ಬೇರೆ 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 ಅರ್ಥ ಒಂದೇ ಶಬ್ದಕ್ಕೆ. ಇಲ್ಲಿ ಒಂದು ಉಪಮಾತ ಅಂತ ಆಗ್ಲೇ ಹೇಳಿದ್ವಿ. ಇನ್ನೊಂದು ಸ್ತನಪಾಯಿನಿ ಧಾತ್ರಿ ಜನನಿ ಆಮಲಕಿ ಅಂತ ನೋಡಿ, ಅಲ್ಲಿ ಆಮಲಕಿ ಅಂತ ಬರೆದ್ರು. ಆಮಲಕಿ ವ್ರತ ಅಂದ್ರೆ ಧಾತ್ರಿ ವ್ರತ ಅಂತ ಅರ್ಥ. ಏನು ಹಣ್ಣನ್ನು ಹೇಳ್ತೀವಲ್ಲ, ಆ ನೆಲ್ಲಿಕಾಯಿ ಆಮಲಕಿ, ಅದನ್ನ ಆಮಲಕಿ ಅಂತ ಕರೀತಾರೆ. ಅದು ಧಾತ್ರಿನೇ. ಇದೊಂದು ಕೋಶ ಕೊಟ್ಟಿದ್ರು ನೋಡಿ, ಅಮರಕೋಶದ ವಾಕ್ಯ. ಧಾತ್ರಿ ಸ್ಯಾತ್ ಉಪಮಾತ ಚ ಧಾತ್ರಿ ಸ್ಯಾತ್ ಸ್ತನಪಾಯಿನಿ ಧಾತ್ರಿ ಜನನ್ಯಾಮಲಕಿ ಇತ್ಯಮರಹ ಅಂತ ಕೊಟ್ಟಿದ್ದಾರೆ. ಮೊದಲನೇ ಧಾತ್ರಿ ಶಬ್ದಕ್ಕೆ ಉಪಮಾತ ಅಂತ ಅರ್ಥ, ಅದೇ ಚಿಕ್ಕಮ್ಮ. ಎರಡನೇ ಧಾತ್ರಿ ಶಬ್ದಕ್ಕೆ ಅದೇ ಶಬ್ದನೇ ಸ್ತನಪಾಯಿನಿ, ಯಾರು ಸ್ತನ್ಯಪಾನ ಮಾಡಿಸ್ತಾರೆ ಅವಳಿಗೂ ಧಾತ್ರಿ ಅಂತ ಕರೀತಾರೆ. ಮೂರನೇದು ಜನನಿ, ಸಾಕ್ಷಾತ್ ತಾಯಿಗೂ ಧಾತ್ರಿ ಅಂತಾನೆ ಕರೀತಾರೆ. ಸಾಕ್ಷಾತ್ ತಾಯಿ, ಯಾಕೆ ಧಾತ್ರಿ ಪೋಷಣೆ ಮಾಡೋಳು ಅವಳೆ ಅಲ್ವಾ. ಆದ್ರೆ ಅದೇ ಧಾತ್ರಿ ಆಮಲಕಿ ಅಂದ್ರೆ ನೆಲ್ಲಿಕಾಯಿ, ಅದರಲ್ಲೂ ಕೂಡ ಬಳಸೋದಿದೆ. ಹಾಗಾದ್ರೆ ಧಾತ್ರಿ ಶಬ್ದಕ್ 4 ಅರ್ಥ ಗೊತ್ತಾಯ್ತು. ಒಂದು ಉಪಮಾತ ಚಿಕ್ಕಮ್ಮ, ಮತ್ತೊಂದು ಸ್ತನ್ಯಪಾನ ಮಾಡಿಸೋಳು, ಮೂರನೇದು ಸಾಕ್ಷಾತ್ ತಾಯಿನೇ, 4ನೇದು ನೆಲ್ಲಿಕಾಯಿ ಆಮಲಕಿ. ಈ ರೀತಿ 4 ಅರ್ಥ ಇದೆ. ಇಲ್ಲಿ ಯಾವ ಅರ್ಥ ತಗೊಳ್ತೀರಿ ಹೇಳಿ ಕೋಶ ನೋಡಿದಾಗ? ಇಲ್ಲಿ ತುಂಬಾ ಉಚಿತವಾದ ಅರ್ಥ ಯಾವುದು ಈ ಪೂತನಿಗೆ? ಪೂತನಾಕಿ ಉಚಿತವಾದದ್ದು ಸ್ತನಪಾಯಿನಿ, ಸ್ತನ್ಯಪಾನ ಮಾಡಿಸೋಳು ಅಂತ ಇದೆಯಲ್ಲ, ಆ ಅರ್ಥ ಉಚಿತ. ಹಾಗಾಗಿ ಇಲ್ಲಿ ಉಪಮಾತ ಅನ್ನೋ ಅರ್ಥ ತಗೊಳ್ಳಿಲ್ಲ ಯಾರೋ ಈ ಟಿಪ್ಪಣಿಕಾರ, ಛಲಾರಿ ಟಿಪ್ಪಣಿಲಿ. ಅದೇ ಹಿಂದಿನ ಟಿಪ್ಪಣಿಕಾರ ಏನ್ ಮಾಡಿದ್ರು, ಉಪಮಾತ ಅನ್ನೋ ಅರ್ಥ ತಗೊಂಡ್ರು. ತೀರಾ ತಾಯಿ ಅಲ್ಲ, ತಾಯಿ ತರ ಬಂದವಳು ಅಂತ ಅರ್ಥ 10ಕ್ಕೆ, ಆ ಅರ್ಥದಲ್ಲಿ ತಗೊಂಡಿದ್ದಾರೆ. ಈ ತರ ಟಿಪ್ಪಣಿಗಳು ತುಂಬಾ ವ್ಯತ್ಯಾಸಗಳಿರುತ್ತೆ. ನಾವು ಮೊದಲು ಶ್ಲೋಕ ಸಾಮಾನ್ಯವಾಗಿ ಓದ್ಬೇಕು, ಅಲ್ಲಿ ಪದಗಳನ್ನು ಬಿಡಿಸ್ಕೊಳ್ಬೇಕು, ಆಮೇಲೆ ಸಾಮಾನ್ಯವಾಗಿ ಕನ್ನಡದ ಅರ್ಥ ನೋಡ್ಬೇಕು. ಚೆನ್ನಾಗಿ ಮನಸ್ಸಿಗೆ ಆ ಒಂದೊಂದು ಶಬ್ದಗಳ ಅರ್ಥ ಮುಟ್ಟಿದ ಮೇಲೆ ಟಿಪ್ಪಣಿ ನೋಡ್ಬೇಕು. ಒಂದ್ ಟಿಪ್ಪಣಿ ಅದು ನೋಡಿ ಏನೋ ತುಂಬಾ ಅರ್ಥ ಆಗೋಯ್ತು ಅನ್ಸೋ ಅಷ್ಟೊತ್ತಿಗೆ ಇನ್ನೊಂದು ಟಿಪ್ಪಣಿಗಾರ ಇನ್ನೊಂದು ಬರೀತಾರೆ. ಇವ್ರು ಯಾಕೆ ಹೀಗ್ ಬರದ್ರು ಅಂತ 2 ಟಿಪ್ಪಣಿಗಳ ಒಂದು ತುಲನಾತ್ಮಕ ಅಧ್ಯಯನ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಎರಡು ಶಾಸ್ತ್ರ ಓದ್ತೀವಿ, ಆಮೇಲೆ ಇದಕ್ಕೂ ಕಂಪ್ಯಾರಿಟಿವಿಟಿ ಮಾಡೋದು. ಇದು ಸಾಮ್ಯ ಹೇಗಿದೆ, ಯಾವ್ದ್ರಲ್ಲಿ ವ್ಯತ್ಯಾಸಗಳಿದೆ, ಈ ವ್ಯತ್ಯಾಸಗಳನ್ನ ಇಲ್ಲಿ ಒಂದೊಂದು ಶಬ್ದದಲ್ಲಿ ನೋಡ್ಬೋದು ಈ ಟಿಪ್ಪಣಿಗಳಲ್ಲಿ. ಈ ತರ ಆಗಿ ಮುಂದೆ ರಮಾಪತಿ, ಅದಕ್ಕೆ ಸ್ಪಷ್ಟ ರಮಾಯ ಪತಿ ಕೃಷ್ಣ ಅಂತ ಅರ್ಥ ಬಿಡಿಸಿದ್ರು. ಇಲ್ಲಿಗೆ ಪೂತನ ಜೀವಿತಾಹಾರಿ ಅಂತ ಪೂತನೆಯ ಪ್ರಾಣವನ್ನ ಅಪಹರಣ ಮಾಡಿದ್ನಲ್ಲ, ಅದನ್ನ ಪೂತನಾ ಜೀವಿತಾಹಾರಿ ಅನ್ನೋದನ್ನ ಬಿಡಿಸಿದ್ರು. ನಾವೆಲ್ಲ ಪೂತನಿ ಅಂತ ಶಬ್ದವನ್ನ ಕರಿತೀವಿ ಕನ್ನಡದಲ್ಲಿ, ಆದ್ರೆ ಸಂಸ್ಕೃತದಲ್ಲಿ ವಸ್ತುತ ಏನ್ ಶಬ್ದ ಇದೆ, ಪೂತನಾ ಅಂತ ಶಬ್ದ. ನಾವೆಲ್ಲಾ ಕಡೆ ಈ ಲಕ್ಷ್ಮಿ ಸರಸ್ವತಿ ಎಲ್ಲಾ ಶಬ್ದವನ್ನ ನಾವೇನ್ ಮಾಡ್ತೀವಿ ಕನ್ನಡದಲ್ಲಿ ಹರಸ್ವ ಹೇಳ್ತೀವಿ, ಸರಸ್ವತಿ ಮತ್ತೆ ಯಾವ್ದು ಲಕ್ಷ್ಮಿ ಅಂತ ಹೇಳ್ತೀವಿ. ಆದ್ರೆ ಸಂಸ್ಕೃತದಲ್ಲಿ ಹಾಗಿಲ್ಲ, ಸರಸ್ವತಿ ಅಂತ ದೀರ್ಘ ಬರಿಬೇಕು, ಲಕ್ಷ್ಮಿ ಅಂತ ಬರಿಬೇಕು. ಲಕ್ಷ್ಮೀ ದೇವಿ ಅನ್ನೋದಕ್ಕೆ ನಮ್ಮವ್ರು ಏನ್ ಬರೀತಾರೆ ಕನ್ನಡದಲ್ಲಿ, ಲಕ್ಷ್ಮೀ ದೇವಿ ಅಂತ ಬರೀತಾರೆ. ಅದೇ ಹೇಳೋದು ಮತ್ತೆ ಲಕ್ಷ್ಮೀ ದೇವಿ ಅಂತ ಹೇಳ್ತಾರೆ. ಅದನ್ನ ಸಂಸ್ಕೃತದ ಶಬ್ದಗಳನ್ನ ನಾವು ಕನ್ನಡದಲ್ಲಿ ಬರಿಬೇಕಾದ್ರೂ ಅದು ಸಂಸ್ಕೃತ ತರನೇ ಬರಿಬೇಕು. ಅದು ನಾವು ತಪ್ಪು ಮಾಡ್ತಾ ಇದೀವಿ ಎಲ್ಲಾ ಕಡೆ. ಯಾವ್ದೇ ಪುಸ್ತಕಗಳು ನೋಡಿದ್ರೆ ಹಾಗೆ ಸಿಗತ್ತೆ, ಅದನ್ನ ಆದಷ್ಟು ತಿಂತಾ ಹೋಗ್ಬೇಕು. ಏನಾದ್ರು ಸಿಕ್ತು ಅಂದ್ರೆ ಲಕ್ಷ್ಮೀ ದೇವಿ ಅಂತ ದೀರ್ಘ, ಅದು ಇಲ್ಲಿ ಪೂತನಿ ಅಂತ ಬರಿತೀವಿ. ಅದ್ಯಾಕೆ ಕನ್ನಡದಲ್ಲಿ ಅದು ವ್ಯವಹಾರ ಹೇಳಿ 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 ಅಭ್ಯಾಸ. ಕೆಲವ್ರಿಗೆ ಪೂತನ ಬಂದ್ಲು ಅಂತಂದ್ರೆ ಏನೋ ಬೇರೆ ತರ ಹೇಳ್ತಾ ಇದಾರೆ ಅನ್ನೋ ತರ ಧ್ವನಿ ಕೇಳಿಸುತ್ತೆ. ಪೂತನಿ ಬಂದು ಅಂದ್ರೆ ಹಾ ಸರಿ ಇದೆ ಅನ್ನೋ ತರ. ಹೊಸ ಪೂತನಿ ಅಲ್ಲ, ಅವಳು ಪೂತನ ಅಂತ, ಪೂತನ ಅಂತ ಹೆಸರು. ಅದನ್ನ ಇಲ್ಲಿ ಗಮನಿಸ್ಬೇಕು. ಇನ್ನು ಮುಂದಿನ ಶ್ಲೋಕ ಶಕಟಾಸುರ ಸಂಹಾರ. ಈ ಶಕಟಾಸುರ ಸಂಹಾರವನ್ನು ಮತ್ತೆ ನಾಳೆ ದಿವಸ ನೋಡೋಣ, ಮುಂದಿನ ಪ್ರಸಂಗ. ಅಂತೂ ಇಲ್ಲಿವರೆಗೆ ಪೂತನ ಸಂಹಾರದ ಪ್ರಸಂಗ, ದುರ್ಗೆಯ ಘಟನೆಯಿಂದ ಆರಂಭಿಸಿ ಪೂತನ ಸಂಹಾರದ ಪ್ರಸಂಗದವರೆಗೆ ನಡೆದಿದೆ. ಮುಂದೆ ಶಕಟಾಕ್ಷಾಸುರನ ವಧ, ತೃಣಾವರ್ತನ ವಧೆ, ಇದನ್ನೆಲ್ಲ ಮುಂದೆ ವರ್ಣಿಸ್ತಾರೆ. ಅದೇನು, ಅದನ್ನ ಸ್ವಾರಸ್ಯ ಏನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ಪ್ರಶ್ನೆ ಕೇಳ್ಬೋದು ಆಚಾರ್ಯ? ಕೇಳಿ. ಇದು ದೇವಕಿಗೆ ತನ್ನ ಹೆತ್ತು ಮಕ್ಕಳು ತನ್ನ ಮುಂದೆ ಹತ ಆಗೋದನ್ನ ನೋಡೋಕೆ ಏನಾದ್ರು ಪ್ರಾರಬ್ಧ ಕರ್ಮ ಇದೆಯಾ? ಯಾವುದು? ದೇವಕಿ ತನ್ನ ಹೆತ್ತು ಮಕ್ಕಳನ್ನ ತನ್ನ ಮುಂದೆ ಹತ್ತರ ಆಗೋತಿರೋದ್ರಿಗೆ ಏನಾದ್ರು ಪ್ರಾರಬ್ಧ ಕರ್ಮ ಇದೆಯಾ? ಹೌದು, ಕರ್ಮನೇ ಕಾರಣ ಅದಕ್ಕೆ. ಮತ್ತೆ ಇನ್ನೊಂದು, ಇವರೆಲ್ಲ ಸಾಯ್ಬೇಕು ಅಂತ ಇತ್ತಲ್ಲ, ಷಡ್ಕರ್ ಬರಲ್ಲ, ಸಾಯ್ಬೇಕು ಅಂತ ಇದ್ದೇ ಇತ್ತು, ಅವ್ರ ಕರ್ಮನೂ ಇತ್ತು ಅಲ್ಲಿ. ಅವ್ರ ಕರ್ಮದಿಂದಾಗಿ ಇವಳಿಗೂ ಅದು. ಆಯ್ತು ಆಚಾರ್ಯ, ಧನ್ಯವಾದ ಆಚಾರ್ಯ.